జీరో అయిందా వాడలు జీరోతో మొదలెట్టు. అయ్యో మాడ రీస్టార్ట్ రీస్టార్ట్ చెయ్యరా. జీరో ಅయింದ ಮಾಡು ರೀಸ್ಟಾರ್ಟ್. ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ಕೊತಿದ್ದೀರಾ? ಎಲ್ಲರೂ ಪ್ರತಿದಿನ 4 ಸಬ್ಜೆಕ್ಟ್ಸ್ ಓದ್ಕೊತಾ ಇದ್ದೀರಾ ಅಂತ ಅನ್ಕೊತಾ ಇದ್ದೀನಿ. 4 ಸಬ್ಜೆಕ್ಟ್ಸ್ ಅಂತ ಎಂತ ಕೇಳ್ತಾ ಇದ್ದೀನಿ ಅಂದರೆ ಇದು SSC ರಿಲೇಟೆಡ್, SSC CGL ರಿಲೇಟೆಡ್, ಅದಕ್ಕೋಸ್ಕರ. ಸೊ ನೀವು ಫಸ್ಟ್ ಟೈಮ್ ವ್ಯೂವರ್ಸ್ ಆಗಿದ್ದರೆ ನಿಮಗೆಲ್ಲ ಒಂದು ಜಸ್ಟ್ ರಿಕ್ವೆಸ್ಟು. ಯಾಕಂದರೆ ಫಸ್ಟ್ ಟೈಮ್ ವ್ಯೂವರ್ಸ್ ಆಗಿರೋದ್ರಿಂದ ನೀವು ಕೆಲವೊಬ್ಬರು ಎಷ್ಟು ವ್ಯೂಸ್ ಆಗಿದೆ ಅಂತ ನೋಡ್ಕೊಂಡು ಬಂದಿರ್ತೀರ. ಸೊ ಅಂಥವ್ರಿಗೆ ಏನಂತ ಅಂದರೆ ಜಸ್ಟ್ ಒಂದು 2 ಮಿನಿಟ್ಸ್ ಕಂಟೆಂಟ್ ನೋಡಿ, ನಿಮ್ಗೆ ಇಷ್ಟ ಆದರೆ ಅದಾದ ನಂತರ ಕಂಟಿನ್ಯೂ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಬಿಟ್ಬಿಡಿ. ಯಾಕಂದರೆ ಕೆಲವೊಬ್ಬರು ಬೇಸ್ಡ್ ಆನ್ ವ್ಯೂಸ್ ಮೇಲೆ ಹೋಗ್ತಾರೆ. ನಾವು ಚಾನಲ್ 2024 ಸ್ಟಾರ್ಟ್ ಮಾಡಿರೋದ್ರಿಂದ ನಮಗೆ ವ್ಯೂಸ್ ತುಂಬ ಕಮ್ಮಿ ಇರುತ್ತೆ. ಅದಕ್ಕೋಸ್ಕರ ಫಸ್ಟ್ ಕಂಟೆಂಟ್ ನೋಡಿ, ಅದಾದಮೇಲೆ ನಿಮ್ಗೆ ಇಷ್ಟ ಇದ್ದರೆ ಕಂಟಿನ್ಯೂ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತ ಅಂದರೆ, ನಿಮಗೆ ಈ ವಿಡಿಯೋ ನಂಬರಲ್ಲಾಗಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ರೀಸ್ಟಾರ್ಟ್ ಅಂತ ಹೇಳಿ. ಅದರಲ್ಲಿ ನಿಮಗೆ ಕಂಪ್ಲೀಟ್ ಇಂಡೆಕ್ಸ್ ಸಿಗುತ್ತೆ, ಅಂದರೆ ಯಾವ ವಿಡಿಯೋ ನಂಬರ್ಗೆ ಯಾವ ಟಾಪಿಕ್ ಅಂತ. ಸೊ ಅದ್ರ ಜೊತೆಗೆ ಪಕ್ಕದಲ್ಲಿ ಲಿಂಕ್ ಕೂಡ ಇರುತ್ತೆ. ಸೊ ನೀವು ಡೈರೆಕ್ಟಾಗಿ ಅಲ್ಲೇ ಹೋಗ್ಬಿಟ್ಟು ನೋಡ್ಕೊಬೋದು. ಎಲ್ಲ ವೀಡಿಯೋಸನ್ನು ನಿಮ್ಗೆ ಅಲ್ಲೇ ಸಿಗುತ್ತೆ. ವೀಕ್ಲಿ ವೈಸ್ ಇರುತ್ತೆ. ವೀಕ್ಲಿ ವೈಸ್ ಪೋರ್ಷನ್ಸು ಟಾಸ್ಕ್ ಥರ ಅದರಲ್ಲಿ ಹಾಕಿದ್ದೀವಿ, ನಾವು ಪೋಸ್ಟ್ ಮಾಡಿದ್ದೀವಿ. ಸೊ ಪ್ರಿಪೇರ್ ಆಗೋರಿಗೆ ಇದು ಒಳ್ಳೆ ಚಾನ್ಸು. ಅಲ್ಲಿ ನೋಡ್ಕೊಂಡು ನೀವು ಪ್ರಿಪೇರ್ ಆಗ್ಬೋದು. ಆ್ಯಂಡ್ ಇವಾಗ ಸ್ಟಾರ್ಟ್ ಮಾಡ್ತಿರೋರು ಯಾರಾದರೂ SSC CGLಗಾಗಲಿ ಬೇರೆ ಯಾವುದೇ ಗೌರ್ಮೆಂಟ್ ಎಕ್ಸಾಮ್ಸ್ಗಾಗಲಿ, ಅಂದರೆ ಆಬ್ಜೆಕ್ಟಿವ್ಸ್ ಕ್ವಶನ್ಸ್ ಬರೋ ಕಾಂಪಿಟೇಷನ್ ಎಕ್ಸಾಮ್ಸ್ಗೆ ಯಾರಾದರೂ ಪ್ರಿಪೇರ್ ಆಗ್ತಿದ್ರೆ ಅವ್ರಿಗೆಲ್ಲನೂ ಈ ವಿಡಿಯೋಸ್ ಯೂಸ್ಫುಲ್ ಆಗ್ತವೆ. ಸೊ ಅಂಥವ್ರು ಯಾರಾದರೂ ನಿಮಗೆ ಗೊತ್ತಿದ್ರೆ, ನಿಮ್ಮ ಫ್ರೆಂಡ್ಸ್ ಆಗಲಿ ಇಲ್ಲ ರಿಲೇಟಿವ್ಸ್ ಆಗಲಿ ಯಾರು ಇದ್ದರೆ ಅವ್ರಿಗೆ ಶೇರ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋ ನೋಡೋಣ. ಈ ಒಂದು ವಿಡಿಯೋಲಿ ನಾವು ಇವತ್ತು ವೇದಿಕ್ ಏಜ್ ಬಗ್ಗೆ ತಿಳ್ಕೊತೀವಿ. ಆ್ಯಂಡ್ ಅದು ವಿಡಿಯೋಗೆ ಹೋಗೋಕ್ಕೆ ಮುಂಚೆ, ಡೀಟೇಲಾಗಿ ಹೇಳೋಕ್ಕೆ ಮುಂಚೆ ಒಂದು ಮಾತು ಏನಂತಂದರೆ, ನಾವು ಇಲ್ಲಿವರೆಗೂ ಜಸ್ಟ್ PPT, ನಾನು ಲಾಸ್ಟ್ ವಿಡಿಯೋವರೆಗೆ ಏನು ಮಾಡಿದೆ ಅಂತ ಅಂದರೆ NCERT ಬುಕ್ಕಲ್ಲಿ ಇದ್ದ ಮ್ಯಾಟರ್ನ ತೊಗೊಂಡು, ಸಬ್ಜೆಕ್ಟ್ನ ತೊಗೊಂಡು PPT ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಆದರೆ ಈ ಒಂದು ವಿಡಿಯೋಯಿಂದ ಇವಾಗಿಂದ ನಾವು ನಮ್ಮ ಫೋಕಸ್ ಎಲ್ಲ, ನಮ್ಮ ಅಪ್ರೋಚ್ ಎಲ್ಲ MCQ ಕ್ವಶನ್ಸ್ ಮೇಲೆ ಇರುತ್ತೆ. ಅಂದರೆ ಯಾಕೆ ಈ ಥರ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಈಗ ನಾವು ಫುಲ್ಲು ಡೀಟೇಲಾಗಿ ಅಂತ ಅಂದರೆ, ಇವಾಗ ಲಾಸ್ಟ್ ವಿಡಿಯೋ ಹರಪ್ಪನ್ ಸಿವಿಲೈಸೇಷನ್ ನೋಡಿರ್ಬೋದು. ಆ ವಿಡಿಯೋದಲ್ಲಿ ಮಾಡಿರೋ ಥರ ಮಾಡಿದ್ರೆ ಅದು ನಮಗೆ UPSCಗೆ ಮತ್ತು KAS ಬರೆಯೋರಿಗೆ ಅವ್ರಿಗೆ ತುಂಬ ಯೂಸ್ ಆಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ. ಬಟ್ SSC CGL ಅವ್ರಿಗೆ ಜಾಸ್ತಿ ಫ್ಯಾಕ್ಚುಯಲ್ ಡಾಟಾಸ್ ಕೇಳ್ತಾ ಇರ್ತಾರೆ. ಆ್ಯಂಡ್ ನಾವು ಫುಲ್ಲು ಡೀಟೇಲಾಗಿ ಓದೋದ್ರಿಂದ ನಮಗೆ ಟೈಮ್ ಕೂಡ ವೇಸ್ಟ್. ಫಾರ್ ಎಕ್ಸಾಂಪಲ್, ಈಗ ನಮಗೆ A ಫಾರ್ ಆ್ಯಪಲ್ ಅಂತ ತಿಳ್ಕೊಂಡ್ವಿ ಅಂತ ಅಂದ್ಕೊಂಡ್ರೆ ಅದು SSC CGLಗೆ ಸಾಕು. ಅದು UPSCಗಾದರೆ ಅದು ಏರೋಪ್ಲೇನ್, A ಫಾರ್ ಏರೋಪ್ಲೇನ್ ಅಂದರೆ ಏರೋಪ್ಲೇನ್ ಹೇಗೆ ಆರುತ್ತೆ, ಅದು ಯಾವುದರಿಂದ ಮಾಡ್ತಾರೆ, ಎಷ್ಟು ಜನ ಕ್ಯಾರಿ ಮಾಡುತ್ತೆ, ಎಷ್ಟು ಲೋಡ್ ಇರುತ್ತೆ, ಎಷ್ಟು ಸ್ಪೀಡ್ ಇರುತ್ತೆ, ಆಲ್ಟಿಟ್ಯೂಡು, ಇವೆಲ್ಲ ತಿಳ್ಕೊಬೇಕು. ಸೊ ಅದಕ್ಕೋಸ್ಕರ ನಮ್ಮ ಟೈಮ್ ಸೇವ್ ಮಾಡ್ಕೊಳ್ಳೋಕ್ಕೆ ನಾನು ಹೇಳ್ತೀನಿ, ಡೀಟೇಲಾಗಿ ಹೇಳ್ತೀನಿ. ಅಂದರೆ MCQ ಕ್ವಶನ್ಸ್ ಇರುತ್ತಲ್ಲ, ಅದನ್ನು ಬೇಸ್ಡ್ ಮಾಡಿಕೊಂಡು ಅದ್ರಲ್ಲಿ ಬರೋ ಪಾಯಿಂಟ್ಸ್ ಆಗಲಿ ಟಾಪಿಕ್ಸ್ ಆಗಲಿ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಸೊ ಅವಾಗ ನಿಮಗೂ ಈಸಿ ಆಗುತ್ತೆ, ನೆನಪಲ್ಲಿರುತ್ತೆ. ಸೊ ಎಲ್ಲ ಒಂದು ಕಡೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಾವು ಸಾಲ್ವ್ ಮಾಡಿದ್ರೆ MCQs ನಮ್ಮ ತಲೆಯಲ್ಲಿರುತ್ತೆ. ಸೊ ಎಕ್ಸಾಮ್ ಟೈಮಲ್ಲಿ ಯಾವಾಗಾದ್ರು ಕೇಳಿದಾಗ ಅದು ನಮಗೆ ಗೊತ್ತಾಗುತ್ತೆ ಅಲ್ವಾ? ಅದಕ್ಕೋಸ್ಕರ ಈ ಒಂದು ವಿಡಿಯೋಯಿಂದ ನಾವು MCQ ಮಾಡೋಕ್ಕೆ ಹೋಗ್ತೀವಿ. ಸೊ ತಲೆ ಕೆಡ್ಸ್ಕೊಂಬಿಡಿ, ಇಷ್ಟು ಮಾತ್ರ ಓದ್ಕೊಳ್ಳಿ ಸಾಕು, ಆರಾಮಾಗಿ ಪಾಸ್ ಆಗ್ಬೋದು SSC CGL. ತಲೆನೇ ಕೆಡ್ಸ್ಕೊಂಬಿಡಿ. ನಾನು ನಂಬಿ, ಬ್ಲೈಂಡಾಗೆ ನಂಬಿ, ನಾನೇ ಹೇಳ್ತಿದ್ದೀನಲ್ಲ, ಬ್ಲೈಂಡಾಗಿ ನಂಬಿ ಮಾಡೋ ವೀಡಿಯೋಸ್ನ ನೋಡಿ ನೋಟ್ಸ್ ಮಾಡ್ಕೊಳ್ಳಿ. MCQ ಟೆಲಿಗ್ರಾಮ್ ಪೇಜಲ್ಲಿದೆ, ಬೇಕಂದರೆ ಸಾಲ್ವ್ ಮಾಡಿಂಗಿರೋ ಅದನ್ನು ತೊಗೊಂಡು ಡೌನ್ಲೋಡ್ ಮಾಡ್ಕೊಂಡು ಸಾಲ್ವ್ ಮಾಡಿ. ಈಗ ಬರೋ PPT, ಇವಾಗ ಬರೋ ನಿಮಗೆ ಈ PDF ಕೂಡ ಅದರಲ್ಲಿದೆ. PDF ನ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಂಡ್ ಸಾಲ್ವ್ ಮಾಡಿ. ಆದಷ್ಟು ನಿಮಗೆ ಲಾಸ್ಟ್ ವೀಡಿಯೋಸ್ ಥರ ವೀಡಿಯೋಸ್ ಬೇಕು, ಲಾಸ್ಟ್ ವೀಡಿಯೋದಲ್ಲಿ ಮಾಡಿರೋ ಥರ ವೀಡಿಯೋಸ್ ಬೇಕು ಅಂತಂದರೆ ಯೂಟ್ಯೂಬಲ್ಲಿ ಸುಮಾರು ಇದ್ದಾವೆ, ಕನ್ನಡದಲ್ಲೇ ಇದ್ದಾವೆ. ಬಟ್ MCQಸ್ನ ಸಾಲ್ವ್ ಮಾಡಿರೋದು ತುಂಬ ಕಮ್ಮಿ. ಆ್ಯಂಡ್ ನಾನು ಮುಂಚೆ NCERT ಬುಕ್ಸಿಂದ ಡಾಟಾ ತಗೊಂಡು ನಿಮಗೆ ಅದು PPT ಎಲ್ಲ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಬಟ್ ಈ ಒಂದು ವಿಡಿಯೋಯಿಂದ ಇವತ್ತಿಂದ ನಾವು ಲೂಸೆಂಟ್ ಬುಕ್, ನಾನು ಮುಂಚೆನೇ ಹೇಳಿದ್ದೆ GK ಯಾವುದರಿಂದ ಓದ್ತಾ ಇದ್ದೀವಿ ಅಂತ ಅಂದರೆ ಲೂಸೆಂಟ್ ಫಾರ್ SSC CGLಗೆ ಲೂಸೆಂಟ್ ಬೆಸ್ಟು ಅಂತ. ಸೊ ಲೂಸೆಂಟ್ ಪ್ರಕಾರ ನಾವು ಏನು ಸಬ್ಜೆಕ್ಟ್ ಇದೆಯೋ ಅದು ನೋಡಿಕೊಂಡು ಅದ್ರ ಮೇಲೆ MCQ ಕ್ವಶನ್ಸು ಮಾಡಿರ್ತೀನಿ. ಸೊ MCQ ಕ್ವಶನ್ಸ್ ಎಲ್ಲ ಓನಾಗೆ SSC CGL ಪ್ಯಾಟ್ರನಲ್ಲೇ ಮಾಡಿದ್ದೀನಿ, ನಿಮಗೆ ಗೊತ್ತಾಗುತ್ತೆ ನೋಡಿದ್ರೆ. ಸೊ ಏನು ತಲೆ ಕೆಡ್ಸ್ಕೊಂಬಿಡಿ, ಆರಾಮಾಗಿ ನೋಡಿ ವಿಡಿಯೋನ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಇಲ್ಲ ಏನಾದ್ರು ಸ್ವಲ್ಪ ನಾನು ಇಂಪ್ರೂವ್ ಮಾಡ್ಕೊಬೇಕು ಅಂತ ಅಂದರೆ ಹೇಳಿ. ನಾನು ಎಲ್ಲರೂ ತಪ್ಪು ಮಾಡಿದ್ದೆ, ದಯವಿಟ್ಟು ಕ್ಷಮಿಸಿ, ಅದನ್ನು ನೀವು ಕರೆಕ್ಟ್ ಮಾಡಿ ಕಮೆಂಟ್ಸಲ್ಲಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಏನು ಅಂತ ನೋಡೋಣ. ಸೊ ನಾವು ಇಲ್ಲಿವರೆಗೂ ನೋಡಿಕೊಂಡ್ರೆ ಏನೇನು ಕಲ್ತ್ಕೊಂಡ್ವಿ ಅಂತ ನೋಡಿಕೊಂಡ್ರೆ,
ನಾವು ಸ್ಟೋನೇಜ್ ಬಗ್ಗೆ ತಿಳ್ಕೊಂಡ್ವಿ. ಸ್ಟೋನೇಜಲ್ಲಿ ಯಾವುದು ಮೆಸೋಲಿಥಿಕ್ಕು ನಿಯೋಲಿಥಿಕ್ಕು ಮತ್ತು ಚಾಲಿಕೋಲಿಥಿಕ್ ಸ್ಟೋನೇಜ್ ನೋಡ್ಕೊಂಡ್ವಿ. ಅದು ಪ್ರೀ ಹಿಸ್ಟ್ರಿ ಆಗಿರುತ್ತೆ. ಅದಾದ ನಂತರ ಪ್ರೋಟೋ ಹಿಸ್ಟ್ರಿ ಕೂಡ ನೋಡ್ಕೊಂಡ್ವಿ. ಪ್ರೋಟೋ ಹಿಸ್ಟ್ರಿ ಬಂದು ಹರಪ್ಪನ್ ಸಿವಿಲೈಸೇಷನ್ ನೋಡ್ಕೊಂಡ್ವಿ. ಅದಾದ ನಂತರ ಇವಾಗ ವೇದಿಕ್ ಕಲ್ಚರ್ ಅಥವಾ ವೇದಿಕ್ ಏಜ್ ಅಂತ ಕರೀತಾರೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ವೇದಿಕ್ ಏಜ್ ಬಂದು 1500 BC ಇಂದ 6000 BC ಮಧ್ಯದಲ್ಲಿ ಆಗಿರುತ್ತೆ. ಸರಿನಾ? ಇದು ಜಸ್ಟ್ ನಿಮಗೆ ಏನೇನು ನಾವು ಮಾಡ್ತಿದ್ದೀವಿ, ನಮ್ಮ ವೀಡಿಯೋಸಲ್ಲಿ ಏನೇನು ಬರುತ್ತೆ ಅಂತ ತೋರ್ಸೋಕ್ಕಷ್ಟೇ. ನೆಕ್ಸ್ಟ್ ನಾವು ಮಹಾಜನಪದ, ಮೌರ್ಯ ಹಾಗೆ ಮಾಡ್ಕೊತ ಹೋಗ್ತೀವಿ. ನಾವು ಲಾಸ್ಟ್ ವಿಡಿಯೋಲ್ಲೇ ತಿಳ್ಕೊಂಡ್ವಿ ಏನು, ಆರ್ಯನ್ಸು ನಮ್ಮ ಇಂಡಿಯಾಗೆ ಮೈಗ್ರೇಟ್ ಮಾಡ್ಕೊಂಡು ಬರ್ತಾರೆ ಅಂತ. ಅದು ಇನ್ವೇಷನ್ ಅಲ್ಲ, ಇನ್ವೇಡ್ ಯಾಕಲ್ಲ ಅಂತ ಅಂದರೆ ಲಾರ್ಜ್ ಸ್ಕೇಲಲ್ಲಿ ಯುದ್ಧಗಳು ಯಾವುದೂ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಅದನ್ನು ಇನ್ವೇಡ್ ಅಂತ ಕರೆಯಲ್ಲ, ಮೈಗ್ರೇಟ್ ಅಂತ ಕರಿತೀವಿ. ಸೊ ಅವ್ರು ಹೇಗೆ ಮೈಗ್ರೇಟ್ ಮಾಡ್ಕೊಂಡು ಬಂದರು ಅಂತ ಈ ಒಂದು ಪಿಕ್ಚರಲ್ಲಿ ನೋಡಿದ್ರೆ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಅವರು ಫಸ್ಟು ಏನಿತ್ತು ಸೆಂಟ್ರಲ್ ಏಷ್ಯಾದಲ್ಲಿದ್ದರು. ಸೆಂಟ್ರಲ್ ಏಷ್ಯಾದಿಂದ ಅದಾದ ನಂತರ ಪರ್ಷಿಯಾಗೆ ಬಂದರು. ಪರ್ಷಿಯಾಯಿಂದ ಮತ್ತು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಹತ್ರ ಬಂದು ಸೆಟ್ಲ್ ಆಗ್ತಾರೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಸ್ ಹತ್ರ ಅವ್ರ ಹರಪ್ಪನ್ ಸಿವಿಲೈಸೇಷನ್ ಅವ್ರ ಜೊತೆಗೇ ಇವರಿದ್ದು, ಇವರ ಒಂದು ಕಲ್ಚರು ಅಲ್ಲಿ ಬೆಳೆಯುತ್ತೆ. ಸೊ ಇವರ ಒಂದು ಪಾಪ್ಯುಲೇಷನ್ ಅನ್ನೋದು ಜಾಸ್ತಿ ಆಗುತ್ತೆ. ಅದಾದ ನಂತರ ಅದು ಹರಪ್ಪನ್ ಸಿವಿಲೈಸೇಷನ್ ಡಿಕ್ಲೈನ್ಗೆ ರೀಸನ್ ಕೂಡ ಆಗುತ್ತೆ. ಸೊ ಇದು ಜಸ್ಟ್ ಒಂದು ಬ್ಯಾಕ್ಗ್ರೌಂಡು ಅವ್ರು ಹೇಗೆ ಇಂಡಿಯಾಗೆ ಬಂದರು ಅಂತ. ಹಲವಾರು ಕಾನ್ಸ್ಪಿರೆನ್ಸಿ ಥಿಯರೀಸ್ ಇದ್ದಾವೆ, ಹಲವಾರು ಥಿಯರೀಸ್ ಇದ್ದಾವೆ. ಸೊ ಅದರಲ್ಲಿ ಸ್ವಲ್ಪ ನಂಬಕ್ಕಾಗುವಂಥದ್ದು ಇದೊಂದು, ಅದಕ್ಕೋಸ್ಕರ ಅದೊಂದು ಅಂತ ಹೇಳಿದೆ. ಈ ಒಂದು ಥಿಯರಿ ಯಾಕೆ ನಂಬುವಂಥದ್ದಾಗಿದೆ ಅಂತ ಅಂದರೆ, ನಮ್ಮ ಋಗ್ವೇದದಲ್ಲಿ ಬರೆದಿರುವಂಥ ಮೆನ್ಷನ್ ಮಾಡಿರುವಂಥ ದೇವರುಗಳ ಹೆಸರು ಈ ಸೆಂಟ್ರಲ್ ಏಷ್ಯಾಗೆ ಅಂದರೆ ಟರ್ಕಿಗೆ ರಿಲೇಟೆಡ್ ಆಗಿರುವಂಥ ಒಂದು ಗ್ರಂಥದಲ್ಲಿ, ಅಂದರೆ ಪೋಗಸ್ಗಾ ಇನ್ಸ್ಕ್ರಿಪ್ಷನ್ ಅಂತ ಒಂದಿದೆ. ನಮಗೆ ಋಗ್ವೇದ ಹೇಗೋ ಅವ್ರಿಗೆ ಈ ಒಂದು ಗ್ರಂಥ ಅದೇ ಥರ ನಮ್ಮ ಋಗ್ವೇದದಲ್ಲಿ ಇಂದ್ರ, ವರುಣ, ಮಿತ್ರ ಈ ದೇವರುಗಳ ಬಗ್ಗೆ ಪ್ರಮುಖವಾಗಿ ಬರೆದಿದ್ದಾರೆ ಋಗ್ವೇದಿಕ್ ಟೈಮಲ್ಲಿ. ಸೊ ಈ ಒಂದು ಹೆಸರುಗಳು ಅವರ ಗ್ರಂಥದಲ್ಲಿ, ಬೋಗಸ್ಗಾಯ್ ಗ್ರಂಥದಲ್ಲಿ ಕೂಡ ಇದ್ದಿದ್ದರಿಂದ ಸೊ ಸೆಂಟ್ರಲ್ ಏಷ್ಯಾದಿಂದ ಇವ್ರು ಬಂದರು ಅನ್ನೋ ಒಂದು ಕನ್ಕ್ಲೂಷನ್ ಅಷ್ಟೇ. ಅದು ಏನಾದರೂ ಆಗಿರ್ಬೋದು, ಅವ್ರು ಸೆಂಟ್ರಲ್ ಏಷ್ಯಾದಿಂದ ಇಲ್ಲ ಇಂಡಿಯಾಗೆ ಬಂದಿರ್ಬೋದು, ಇಲ್ಲ ಇಂಡಿಯಾದಿಂದ ಸೆಂಟ್ರಲ್ ಏಷ್ಯಾಗೆ ಹೋಗಿರ್ಬೋದು, ನಮ್ಗೆ ಗೊತ್ತಿಲ್ವಲ್ಲ, ಯಾರಿಗೂ ಗೊತ್ತಿಲ್ಲ. ಅದು ಆ ಕಾಲದಲ್ಲಿದ್ದವ್ರಿಗೆ ಗೊತ್ತು, ನಾವು ಇದೇ ಕನ್ಕ್ಲೂಷನ್ ಕೊಡೋಕ್ಕಾಗಲ್ಲ. ಸೊ ಇದು ಅವ್ರ ಬಗ್ಗೆ ಜಸ್ಟ್ ಸ್ಮಾಲ್ ಬ್ಯಾಕ್ಗ್ರೌಂಡ್ ಅಷ್ಟೇ, ಅವ್ರು ಹೇಗೆ ಬಂದರು ಇಂಡಿಯಾಗೆ ಅಂತ. ಸೊ ಇವಾಗ ಅವರ ವೇದಿಕ್ ಲಿಟರೇಚರು, ಸೊಸೈಟಿ, ಎಕನಾಮಿ, ಪಾಲಿಟಿ ಇದ್ರ ಬಗ್ಗೆ ತಿಳ್ಕೊತ ಹೋಗೋಣ. ವೇದಿಕ್ ಲಿಟರೇಚರ್ ಕ್ವಶನ್ಸ್ ನೋಡೋಕ್ಕೆ ಮುಂಚೆ ನಾವು ಆ ವೇದಿಕ್ ಲಿಟರೇಚರಲ್ಲಿ ನಮ್ಮ ಒಂದು ಗ್ರಂಥಗಳು ಯಾವುವು, ಅದು ಏನೇನು ಅಂತ ಅದ್ರ ಬಗ್ಗೆ ಒಂದು ತಿಳ್ಕೊಳ್ಳೋಣ ಫಸ್ಟು. ಅದಾದಮೇಲೆ ನಾವು ಕ್ವಶನ್ಸ್ಗೆ ಹೋಗೋಣ. ಅದು ಹೇಳಿದ್ರೆ ನಿಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ, ಅದಕ್ಕೋಸ್ಕರ. ಸೊ ವೇದಿಕ್ ಲಿಟರೇಚರಲ್ಲಿ ಎರಡು ರೀತಿ, ಒಂದು ಶ್ರುತಿ, ಇನ್ನೊಂದು ಸ್ಮೃತಿ. ಶ್ರುತಿ ಅಂದರೆ ಕೇಳಿರುವಂಥದ್ದು, ಅಂದರೆ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ವರೆಗೂ ಕೇಳಿರುವಂಥದ್ದು, ಅಂದರೆ ಬಾಯಿ ಮುಖಾಂತರ ಬಾಯಿ ಮಾತಲ್ಲಿ ಹೇಳಿರುವಂಥದ್ದು. ಅದು ಅವರು ನೋಡಿರುವಂಥದ್ದು ಅಂತ ಅಲ್ಲ, ಬಾಯಿ ಮಾತಿಂದ ಕೇಳಿರುವಂಥದ್ದು ಶ್ರುತಿ ಅಂತಾರೆ. ಸ್ಮೃತಿ ಅಂದರೆ ಅವ್ರು ನೋಡಿರುವಂಥದ್ದು, ಅವ್ರಿಗೆ ನೆನಪಿರುವಂಥದ್ದು. ಅರ್ಥ ಆಗ್ತಿದೆಯಾ? ಈಗ ಶ್ರುತಿಲಿ ಮತ್ತೆ 4 ವಿಧಗಳಿರ್ತವೆ. ಅದು ಯಾವುದ್ಯಾವುದು ಅಂದರೆ ವೇದಗಳು, 4 ವೇದಗಳಿರ್ತವೆ: ಋಗ್ವೇದ, ಯಜುರ್ವೇದ, ಸಮವೇದ, ಅಥರ್ವವೇದ. ಇದನ್ನು ಹೀಗೆ ನೆನ್ಪಿಟ್ಕೊಳ್ಳಿ: ಋಗ್ವೇದ, ಯಜುರ್ವೇದ, ಸಮವೇದ, ಅಥರ್ವವೇದ. ಆಯಿತಾ? ಬಟ್ ಋಗ್ವೇದ ಅನ್ನೋದು ಮಾತ್ರ ಅರ್ಲಿ ವೇದಿಕ್ ಪೀರಿಯಡ್ಗೆ ಸಂಬಂಧಿಸಿದ್ದು. ಯಾಕಂದರೆ ಋಗ್ವೇದ 1500 ಇಂದ 1000 BC ವರೆಗೂ ಋಗ್ವೇದ ಇರುತ್ತೆ. ಅದಾದ ನಂತರ ನಮಗೆ 1000 BC ಇಂದ 600 BC ವರೆಗೂ ನಮಗೆ ಮಿಕ್ಕಿದ ಯಜುರ್ವೇದ, ಸಮವೇದ, ಅಥರ್ವವೇದ ಬರುತ್ತೆ. ಸೊ ಓಲ್ಡೆಸ್ಟ್ ಫಾರ್ಮ್ ಆಫ್ ವೇದ ಯಾವುದು ಅಂತ ಅಂದರೆ ಋಗ್ವೇದ. ಅದೊಂದು ನೆನ್ಪಿಟ್ಕೊಳ್ಳಿ, ಅರ್ಲಿಯೆಸ್ಟ್ ಫಾರ್ಮ್ ಆಫ್ ವೇದ ಋಗ್ವೇದ ಆಗಿರುತ್ತೆ. ಫಸ್ಟ್ ಇದ್ದಿದ್ದು ಕೇವಲ ಋಗ್ವೇದ. ಆ ಋಗ್ವೇದ ಅಂತ ಅಂದರೆ ಅದರಲ್ಲಿ ಕಲೆಕ್ಷನ್ ಆಫ್ ಲಿರಿಕ್ಸ್ ಅಂದರೆ ಪದ್ಯಗಳು, ಕವಿತೆಗಳು ಇದ್ದಿದ್ದು. ಅಂದರೆ ಆರ್ಯನ್ರು ಇದ್ರಲ್ಲ, ಅವ್ರ ಸೊಸೈಟಿ, ಅವ್ರ ರಿಲಿಜಿಯಸ್ ಕಲ್ಚರ್ಸ್ ಹೇಗಿರಬೇಕು ಅಂತ ಈ ಬುಕ್ಕಲ್ಲಿತ್ತು. ಅದಾದ ನಂತರ ಯಜುರ್ವೇದದಲ್ಲಿ ಏನಿರುತ್ತೆ ಅಂದರೆ ಬುಕ್ ಆಫ್ ಸ್ಯಾಕ್ರಿಫೈಯಲ್ ಪ್ರೇಯರ್ಸ್ ಅಂತ, ಅಂದರೆ ಯಜ್ಞಗಳು ಮಾಡ್ತೀವಲ್ಲ, ಯಜ್ಞಗಳ ಬಗ್ಗೆ ನಮಗೆ ಯಜುರ್ವೇದದಲ್ಲಿ ಬರೆದಿರ್ತಾರೆ. ಅದಾದ ನಂತರ ಸಮವೇದಲ್ಲಿ ಏನಂತ ಅಂದರೆ ಇದನ್ನು ಬುಕ್ ಆಫ್ ಚಾಂಟ್ಸ್ ಅಂತ ಕೂಡ ಕರೀತಾರೆ. ಆ್ಯಂಡ್ ಫಸ್ಟ್ ಮ್ಯೂಸಿಕಲ್ ಬುಕ್ ಆಫ್ ಇಂಡಿಯಾ ಕೂಡ ಆಗಿರುತ್ತೆ
ಯಾಕಂತ ಅಂದರೆ ಯಜುರ್ವೇದದಲ್ಲಿ ನಾವು ಹೋಮಗಳು ಯಜ್ಞಗಳು ಮಾಡ್ತಾಯಿದ್ವಿ. ಆ್ಯಂಡ್ ಸಮವೇದದಲ್ಲಿ ಏನಂತ ಅಂದರೆ ಈ ಯಜ್ಞಗಳು ಹೋಮಗಳು ಮಾಡಬೇಕಾದ್ರೆ ಸುಮ್ಮನೆ ಮಾಡೋದಲ್ಲ, ನೀವು ಮಂತ್ರಗಳು ಹೇಳ್ಕೊಂಡು ಮಾಡಬೇಕು. ಆ ಮಂತ್ರಗಳು ಏನು ಅಂತ ನಮಗೆ ಸಮವೇದ ಸಿಗ್ತವೆ. ಆ್ಯಂಡ್ ಅಥರ್ವ ವೇದಕ್ಕೆ ಬಂದರೆ ಅಥರ್ವ ವೇದ ನಾನ್ ಆರಿಯನ್ಸ್ ಅಂದರೆ ಇಂಡಿಜಿನಿಯಸ್ ಪೀಪಲ್ ಇದ್ರಲ್ಲ, ಅವರ ಕಲ್ಚರ್ಸ್ ಏನು, ಅವರ ಸೊಸೈಟಿ ಹೇಗಿತ್ತು, ಅವರು ಏನು ಪದ್ಧತಿಗಳು ಪಾಲಿಸ್ಬೇಕು, ಅವರ ಆಚಾರ ವಿಚಾರಗಳೇನು, ಅದು ಅಥರ್ವ ವೇದದಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಇದೆಲ್ಲ ಒಟ್ಟು ನಾವು ಸಂಹಿತಾಸ್ ಅಂತ ಕೂಡ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಅದಾದ ನಂತರ ನಮಗೆ ಬ್ರಾಹ್ಮಣಾಸ್, ಅರಣ್ಯಕಾಸ್, ಉಪನಿಷತ್ಸ್ ಆರ್ ವೇದಾಂತಸ್ ಅಂತ ಬರುತ್ತೆ. ಬ್ರಾಹ್ಮಣಾಸ್ ಅಂದರೆ ಬ್ರಾಹ್ಮಣರಲ್ಲ, ಬ್ರಾಹ್ಮಣಾಸ್ ಅಂತ ಅಂದರೆ ಪ್ರತಿಯೊಂದು ಸಪ್ರೇಟ್ ಬುಕ್ ಕೂಡ ಅಲ್ಲ, ಇದು ಪ್ರತಿಯೊಂದು ವೇದಗಳಲ್ಲಿ ಕೊನೆಯ ಚಾಪ್ಟರ್ ಈ ಬ್ರಾಹ್ಮಣಸ್ ಆಗಿರುತ್ತೆ. ಬ್ರಾಹ್ಮಣಸಲ್ಲಿ ಏನು ಅಂತ ಅಂದರೆ ಅದೊಂದು ಫಿಲಾಸಫಿಕಲ್ ಟೆಕ್ಸ್ಟು. ಫಿಲಾಸಫಿ ಅಂದರೆ ಈ ಒಂದು ಮಂತ್ರಗಳನ್ನ, ಈ ಒಂದು ಪದ್ಧತಿಗಳನ್ನ ಏಂತಕ್ಕೆ ಪಾಲಿಸ್ಬೇಕು, ಈ ಒಂದು ಮಂತ್ರಗಳನ್ನ ಏಂತಕ್ಕೆ ನಾವು ಹೇಳಬೇಕು, ಮಂತ್ರ ಹೇಳ್ಬೇಕಾರೆ ಏಂತಕ್ಕೆ ಯಜ್ಞಗಳು ಹೋಮಗಳು ಮಾಡಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ಈ ಬ್ರಾಹ್ಮಣಸಲ್ಲಿ ನಾವು ನೋಡ್ಕೊಬೋದು. ಪ್ರತಿಯೊಂದು ವೇದದಲ್ಲೂ ಈ ಬ್ರಾಹ್ಮಣಸ್ ಇರುತ್ತೆ. ಅಂದರೆ ಋಗ್ವೇದದಲ್ಲೂ ಬ್ರಾಹ್ಮಣ ಇರುತ್ತೆ, ಲಾಸ್ಟಲ್ಲಿ ಯಜುರ್ವೇದದಲ್ಲಿ ಇರುತ್ತೆ, ಸಮವೇದದಲ್ಲಿ ಇರುತ್ತೆ, ಅಥರ್ವ ವೇದದಲ್ಲಿ ಇರುತ್ತೆ. ಈಗ ಅರಣ್ಯಸ್ ಬಂದರೆ ಬ್ರಾಹ್ಮಣದಲ್ಲಿ, ಈಗ ಋಗ್ವೇದ ಅಂದರೆ ಅದರಲ್ಲಿ ಎಂಡಿಗೆ ಬರೋದು ಯಾವುದು ಬ್ರಾಹ್ಮಣ, ಈ ಬ್ರಾಹ್ಮಣದಲ್ಲಿ ಎಂಡಿಗೆ ಬರೋದು ಅರಣ್ಯಕಸ್ ಅಂತಂದರೆ ನಾವು ಮಾಡೋ ಆಚಾರಗಳು ಪದ್ಧತಿಗಳು ಕೆಲವೊಂದು ನಾವು ಸೊಸೈಟಿಯಲ್ಲಿ ಮಾಡೋಕ್ಕಾಗಲ್ಲ, ಅಂಥದ್ದನ್ನು ಕಾಡಲ್ಲಿ ಮಾಡಬೇಕು. ಅರಣ್ಯಕಾಸ್ ಅಂತ ಅಂದರೆ ಅದೇ ಕಾಡಲ್ಲಿ ನಾವು ಆಚರಿಸುವ ಪದ್ಧತಿಗಳನ್ನ ಅರಣ್ಯಕಾಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವತ್ತಿನ ಎಕ್ಸಾಂಪಲ್ ತಗೊಂಡ್ರೆ ಇವಾಗ ನಾವು ಅಗೋರಿಗಳು ಅಂತ ಕರಿತೀವಿ. ಅವರು ಪೂಜೆಗಳೆಲ್ಲ ಆಗಲಿ, ಅವ್ರು ಮಾಡುವ ಪದ್ಧತಿಗಳು ಆಚಾರಗಳು ಮನೆಗಳಲ್ಲಾಗಲಿ ಆ ಥರ ಎಲ್ಲ ಮಾಡಲ್ಲ, ಅವ್ರು ಕಾಡಲ್ಲಿ ಹಿಮಾಲಯಗಳಲ್ಲಿ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅದನ್ನು ಅರಣ್ಯಸ್ ಅಂತ ಮಾಡ್ತೀವಿ, ಕಾಡಲ್ಲಿ ಮಾಡುವಂತಹ ಪೂಜೆಗಳು ಆಚಾರಗಳು. ಉಪನಿಷತ್ ಅಂತ ಏನು ಕರಿತೀವಿ ಅಂತ ಅಂದರೆ ಉಪನಿಷತ್ಸ್ ಅಂದರೆ ಏನು ಅಂತ ಅಂದರೆ ಈ ಕನ್ಕ್ಲೂಷನ್ ಪಾರ್ಟು. ಈಗ ಒಂದು ಸಮ್ಮರಿ ಕೊಡ್ತೀವಲ್ಲ, ನಾವು ಒಂದು ಸ್ಟೋರಿ ಕೇಳಿದ್ರೆ ಅದಕ್ಕೊಂದು ಸಮ್ಮರಿ ಕೊಡ್ತೀವಲ್ಲ, ಅದೇ ಥರ ಉಪನಿಷತ್ತು ಈ ಕನ್ಕ್ಲೂಷನ್ ಪಾರ್ಟ್ ಆಗಿರುತ್ತೆ. ಎಲ್ಲ ವೇದಗಳಿಗೂ ಲಾಸ್ಟಲ್ಲಿ ಕನ್ಕ್ಲೂಷನ್ ಪಾರ್ಟು ಉಪನಿಷತ್ಸ್ ಆಗಿರುತ್ತೆ. ಅದನ್ನು ವೇದಾಂತಸ್ ಅಂತ ಕೂಡ ಕರಿತೀವಿ. ಏನಕ್ಕೆ ವೇದಾಂತಸ್ ಅಂತ ಕರಿತೀವಿ ಅಂದರೆ ವೇದಗಳ ಅಂತ ಅಂದರೆ ಲಾಸ್ಟ್, ಅದಕ್ಕೋಸ್ಕರ ಅದನ್ನು ವೇದಾಂತ ಅಂತ ಕೂಡ ಕರಿತೀವಿ. ಇಲ್ಲಿವರೆಗೂ ಶ್ರುತಿ ಆಯಿತು. ಈಗ ಸ್ಮೃತಿ ತಿಳ್ಕೊಳ್ಳೋಣ. ಸ್ಮೃತಿಲಿ ನಮಗೆ 6 ವಿಧಗಳ ಲಿಟರೇಚರ್ ಇರ್ತವೆ. ವೇದಾಂಗಸ್ ಇರುತ್ತೆ, ಇತಿಹಾಸ, ಉಪವೇದ, ಪುರಾಣಸ್, ಷಡ್ದರ್ಶನಸ್, ಸ್ಮೃತಿಸ್ ಆರ್ ಧರ್ಮಶಾಸ್ತ್ರಸ್. ಅದರಲ್ಲಿ ಮೊದಲನೇದು ವೇದಾಂಗಸ್. ವೇದಾಂಗಸ್ನ ಲಿಂಬ್ಸ್ ಆಫ್ ವೇದಸ್ ಅಂತ ಕೂಡ ಕರೀತಾರೆ, ಅಂದರೆ ದೇಹದ ಭಾಗಗಳು. ಶಿಕ್ಷಾ ಅಂದರೆ ಫಿನೋಟಿಕ್ಸ್ ಅಂದರೆ ಪ್ರೊನೌನ್ಸಿಯೇಷನ್ ಮಾಡ್ತೀವಲ್ಲ, ಉಚ್ಚರಿಸೋದು, ಹೇಗೆ ಮಂತ್ರಗಳನ್ನ ಉಚ್ಚರಿಸಬೇಕು ಅದನ್ನು ಇದರಲ್ಲಿ ಹೇಳ್ಕೊಂಡು ಕೊಡ್ತಾರೆ. ಆ್ಯಂಡ್ ಅದನ್ನು ನೋಸ್ ಆಫ್ ವೇದಸ್ ಅಂತ ಕೂಡ ಕರೀತಾರೆ. ಅದಾದಮೇಲೆ ವ್ಯಾಕರಣ ಬರುತ್ತೆ. ವ್ಯಾಕರಣ ಅಂದರೆ ಗ್ರಾಮರ್, ನಿಮಗೆ ಗೊತ್ತು ಹೇಗೆ ಅದಿರುತ್ತೆ ಅಂತ. ಅದಾದಮೇಲೆ ಚಂದದ ಅಂದರೆ ವೇದಿಕ್ ಮೆಟ್ರಿಕ್ಸ್ ಅಂದರೆ ಅವ್ರು ಬರೆದಿರುವಂಥ ಮಂತ್ರಗಳಾಗಲಿ ಪದ್ಯಗಳಾಗಲಿ ಎಷ್ಟು ಪದಗಳಿದ್ದಾವೆ, ಎಷ್ಟು ಲೈನ್ಸ್ ಇದ್ದಾವೆ ಅಂತ ಈ ಒಂದು ಚಂದದಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಅದಾದಮೇಲೆ ನೈರುಕ್ತ ಅಂದರೆ ಎಟಿಮಾಲಜಿ ಅಂತ ಅಂದರೆ ಸೋರ್ಸು, ಅಂದರೆ ಒಂದು ಪದದ ಸೋರ್ಸು ಎಲ್ಲಿಂದ ಬಂತು, ಹೇಗೆ ಬಂತು ಅಂತ. ಅದಾದಮೇಲೆ ಕಲ್ಪ ಅಂದರೆ ರಿಚುವಲ್ಸ್, ಅಂದರೆ ನಾವು ಮಾಡುವಂಥ ಆಚಾರ ಪದ್ಧತಿಗಳನ್ನ ಅದರಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆ್ಯಂಡ್ ಫೈನಲ್ ಆಗಿ ಬಂತ ಅಂದರೆ ಜ್ಯೋತಿಷ್ಯ ಅಂದರೆ ನಿಮಗೆ ಗೊತ್ತು, ಆಸ್ಟ್ರಾನಮಿ. ಅದಾದಮೇಲೆ ಬಂದರೆ ಎರಡನೇದು ಇತಿಹಾಸ ಅಂದರೆ ಎಪಿಕ್ಸಲ್ಲಿ 2 ರಾಮಾಯಣ ಮಹಾಭಾರತ. ರಾಮಾಯಣ ಬರೆದವರು ಯಾರು? ಆದಿಕಾವ್ಯ. ರಾಮಾಯಣ ಬರೆದವರು ಯಾರು? ವಾಲ್ಮೀಕಿ. ಮಹಾಭಾರತ ಬರೆದವರು ಯಾರು? ವೇದವ್ಯಾಸ. ಅದಾದಮೇಲೆ ಉಪವೇದ, ವೇದಗಳಿಗೆ ಉಪವೇದ ಇರುತ್ತೆ. ಉಪವೇದದಲ್ಲಿ ಆಯುರ್ವೇದ ಬಂದು ಸಮವೇದಗೆ ಅಸೋಸಿಯೇಟ್ ಆಗಿರುತ್ತೆ. ಅಸೋಸಿಯೇಟ್ ಅಂದರೆ ಸಹವರ್ತಿ. ಸೊ ಆಯುರ್ವೇದ ಬಂದು ಋಗ್ವೇದಗೆ ಸಂಬಂಧಿಸಿದಿರುತ್ತೆ. ಗಂಧರ್ವ ವೇದ ಬಂದು ಸಮವೇದಗೆ, ಗಂಧರ್ವ ವೇದ ಅಂದರೆ ಮ್ಯೂಸಿಕ್, ಅದು ಸಮವೇದಗೆ ರಿಲೇಟೆಡ್ ಇರುತ್ತೆ. ಧನುರ್ವೇದ ಬಂದು ಆರ್ಚರಿ, ಯಜುರ್ವೇದಗೆ ರಿಲೇಟೆಡ್ ಇರುತ್ತೆ. ಶಿಲ್ಪವೇದ ಆರ್ಕಿಟೆಕ್ಚರ್ ಅಂದರೆ ಅದು ಬಂದು ನಮಗೆ ಅಥರ್ವ ವೇದಕ್ಕೆ ರಿಲೇಟೆಡ್ ಇರುತ್ತೆ. ಸೊ ಇಷ್ಟು ಉಪವೇದಗಳು. ಅದಾದಮೇಲೆ ಪುರಾಣಗಳು, ನಿಮಗೆ ಗೊತ್ತು ಪುರಾಣಗಳಲ್ಲಿ 18 ಪುರಾಣಸ್ ಇರ್ತವೆ. ಅದರಲ್ಲಿ ಫೇಮಸ್ ಆಗಿರೋದು ಮತ್ಸ್ಯ ಪುರಾಣ, ಅಂದರೆ ಓಲ್ಡೆಸ್ಟ್ ಪುರಾಣ, ಮೊದಲನೇ ಪುರಾಣ. ಅದಾದಮೇಲೆ ಷಡ್ದರ್ಶನಸ್ ಅಂತ ಇರುತ್ತೆ. ಷಡ್ದರ್ಶನಸ್ ಅಂದರೆ ಸ್ಕೂಲ್ಗಳು, 6 ಡಿಫ್ರೆಂಟ್ ಫಿಲಾಸಫಿ ಸ್ಕೂಲ್ಗಳು: ಸಂಖ್ಯಾ, ಯೋಗ, ನ್ಯಾಯ, ವೈಶೇಕ, ಮೀಮಾಂಸಾ, ವೇದಾಂತ ಅಂತ. ಅದಾದಮೇಲೆ ಸ್ಮೃತಿ ಧರ್ಮಶಾಸ್ತ್ರಸ್ ಅಂದರೆ ಏನಿಲ್ಲ,
ಎ ಬ್ರಾಹ್ಮಣಿಕಲ್ ಕಲೆಕ್ಷನ್ ಆಫ್ ರೂಲ್ಸ್ ಅಂದರೆ ಬ್ರಾಹ್ಮಣರ ಜೀವನದ ನಿಯಮಗಳ ಸಂಗ್ರಹನ ಸ್ಮೃತಿಸ್ ಆರ್ ಧರ್ಮಶಾಸ್ತ್ರಸ್ ಅಂತ ಕರಿತೀವಿ. ಅದರಲ್ಲಿ ಮುಖ್ಯವಾದದ್ದು ಮನುಸ್ಮೃತಿನ ನೀವು ಎಲ್ಲಾದರೂ ಅಟ್ಲೀಸ್ಟ್ ಮನುಸ್ಮೃತಿ ಅಲ್ಲ ಅಂದರೆ ಮನು ಅಂತ ಆದರೂ ಎಲ್ಲರೂ ನೀವು ಕೇಳಿರ್ತೀರ. ಸೊ ಇದನ್ನು ನೆನ್ಪಿಟ್ಕೊಂಡಿರಿ. ಸ್ಮೃತಿಸಲ್ಲಿ ಎಷ್ಟೊಂದಿದ್ದಾವೆ, ಅದರಲ್ಲಿ ಇಂಪಾರ್ಟೆಂಟು ಮನುಸ್ಮೃತಿ. ಸೊ ಇದು ಈ ವೇದಿಕ್ ಲಿಟ್ರೇಚರ್ ಬಗ್ಗೆ ನಾವು ತಿಳ್ಕೊಬೇಕಾಗಿದ್ದು. ಈಗ ಒಂದೊಂದೇ ಕ್ವಶನ್ಸ್ ನೋಡೋಣ. ಇದಾದಮೇಲೆ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಧ್ಯದಲ್ಲಿ ಕೆಲವೊಂದು ಟಾಪಿಕ್ಸ್ ಪಾಯಿಂಟ್ಸ್ ಬರುತ್ತೆ, ಅವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಮಾತ್ರ ನೆನ್ಪಿಟ್ಕೊಂಡಿರಿ. ನಮ್ಮ ಕ್ವಶನ್ಸ್ಗೆ ಇದರಿಂದನೇ ಒಂದಷ್ಟು ಕ್ವಶನ್ಸ್ ಇದ್ದಾವೆ, ಅದಕ್ಕೋಸ್ಕರ. ಬನ್ನಿ ಈಗ ಫಸ್ಟ್ ಕ್ವಶನ್ ನೋಡೋಣ. ಸೊ ಫಸ್ಟ್ ಕ್ವಶನ್, ಇನ್ ವಿಚ್ ರೀಜನ್ ಡಿಡ್ ದ ಗ್ರೂಪ್ ಸೆಟಲ್ ಇನ್ ಫಸ್ಟ್ ಅಪಾನ್ ದೇರ್ ಅರೈವಲ್ ಇನ್ ಇಂಡಿಯಾ? ಇಲ್ಲಿ ಗ್ರೂಪ್ ಅಂತ ಅಂದರೆ ಆರ್ಯನ್ಸು. ಮುಂಚೆ ಹೇಳಿದೆ ಅವರು ಹರಪ್ಪನ್ ಸಿವಿಲೈಸೇಷನಲ್ಲಿ ಸೆಟ್ಲ್ ಆಗಿರ್ತಾರೆ. ಅವ್ರು ಮೈಗ್ರೇಟ್ ಆಗಬೇಕಾದ್ರೆ ಹರಪ್ಪನ್ ಸಿವಿಲೈಸೇಷನ್ ಅಕ್ಕಪಕ್ಕ ಸೆಟ್ಲ್ ಆಗಿರ್ತಾರೆ. ಅದನ್ನು ನಾವು ಸಪ್ತ ಸಿಂಧು ಅಂತ ಕರಿತೀವಿ. ರೀಜನ್ ಆಫ್ 7 ರಿವರ್ಸ್ ಅಂತ ಕೂಡ ಅದಕ್ಕೆ ಹೆಸರಿದೆ, ಸಪ್ತ ಸಿಂಧು. ಓಕೆನಾ? ನೆಕ್ಸ್ಟ್ ಕ್ವಶನ್, ಡ್ಯೂರಿಂಗ್ ವಿಚ್ ಪೀರಿಯಡ್ ಇಟ್ ಈಸ್ ಪ್ರಿಸ್ಯೂಮ್ಡ್ ದಟ್ ಋಗ್ವೇದ ವಾಸ್ ಕಂಪೋಸ್ಡ್? ಅಂದರೆ ಯಾವ ಕಾಲದಲ್ಲಿ ಊಹಿಸಲಾಗಿದೆ, ಅದು ಋಗ್ವೇದ ಬರೆದಿರೋದು ಯಾವ ಕಾಲದಲ್ಲಿ ಅಂತ ನಾವು ಊಹಿಸಲಾಗಿದೆ ಅಂತ ಅಂದರೆ, ವೈಲ್ ದಿ ಆರ್ಯನ್ಸ್ ಸ್ಟಿಲ್ ಇನ್ ದ ಪಂಜಾಬ್. ಆರ್ಯನ್ಸು ಪಂಜಾಬ್ ರೀಜನಲ್ಲಿ ಇದ್ದಾಗೆ ಋಗ್ವೇದ ಬರೆದಿದ್ದಾರೆ ಅಂತ ಊಹಿಸಲಾಗಿದೆ. ಯಾಕಂದರೆ ನಮಗೆ ಕನ್ಕ್ಲೂಷನ್ ಆಗಿ ಏನು ಎವಿಡೆನ್ಸ್ ಇಲ್ಲ. ನೆಕ್ಸ್ಟ್, ವಾಟ್ ಈಸ್ ದ ಟರ್ಮ್ ಯೂಸ್ ಟು ಡಿಸ್ಕ್ರೈಬ್ ದಿ ಟ್ರಾನ್ಸ್ಮಿಷನ್ ಆಫ್ ವೇದಿಕ್ ಲಿಟರೇಚರ್ ಫ್ರಮ್ ಜನರೇಷನ್ ಟು ಜನರೇಷನ್ ಬೈ ವರ್ಡ್ ಆಫ್ ಮೌತ್? ಆವಾಗಲೇ ಹೇಳಿದೆ ನಾವು, ಇದು ಕೇಳ್ಪಟ್ಟಿರೋದು, ಅವ್ರಿಗೆ ನೆನಪಿರೋದಲ್ಲ, ಕೇಳಿರೋದು, ಜನ್ರೇಷನ್ ಬೈ ಜನ್ರೇಷನ್. ಇದನ್ನು ಗಾಡ್ ಗಿಫ್ಟ್ ಅಂತ ಕೂಡ ಕರೀತಾರೆ. ಸೊ ವೇದಸ್ನ ಗಾಡ್ ಗಿಫ್ಟ್ ಅಂತ ಕೂಡ ಕರೀತಾರೆ. ಮತ್ತು ಅದು ನಿತ್ಯ, ಅದಕ್ಕೋಸ್ಕರ ಅದು ನಿತ್ಯ, ಗಾಡ್ ಗಿಫ್ಟೆಡ್ ಆಗಿರೋದ್ರಿಂದ ಅದನ್ನು ನಿತ್ಯ ಅಂತ ಕೂಡ ಕರಿತೀವಿ. ಆ್ಯಂಡ್ ಅದು ವೇದಸ್ನ ನಾವು ಅಪರುಷೇಯ ಅಂತ ಕೂಡ ಕರಿತೀವಿ. ಅಂದರೆ ಅದು ಮಾನವರು ಕ್ರಿಯೇಟ್ ಮಾಡಿದ್ದಲ್ಲ, ದೇವರು ತಾನಾಗಿ ತಾನು ಹೇಳಿರುವಂಥದ್ದು. ಅದಕ್ಕೋಸ್ಕರ ಅದನ್ನು ಅಪರುಷೇಯ ಅಂತ ಕೂಡ ಕರಿತೀವಿ. ಈ ಒಂದು ಕ್ವಶನ್ಗೆ ಆನ್ಸರ್ ಏನಾಗಿರುತ್ತೆ ಅಂತ ಅಂದರೆ ಅದು ಶ್ರುತಿ, ಟು ಹಿಯರ್ ಅಂದರೆ ಕೇಳಿರುವಂಥದ್ದು, ಶ್ರುತಿ. ನೆಕ್ಸ್ಟ್ ಕ್ವಶನ್, ವಿಚ್ ಕ್ಯಾಟಗರಿ ಆಫ್ ವೇದಿಕ್ ಲಿಟರೇಚರ್ ಇಸ್ ಸೆಡ್ ಟು ಬಿ ನಾಟ್ ಕ್ರಿಯೇಟೆಡ್ ಬೈ ಮ್ಯಾನ್ ಬಟ್ ಕನ್ಸಿಡರ್ ಗಾಡ್ ಗಿಫ್ಟೆಡ್? ಇವಾಗ ತಾನೇ ಹೇಳಿದೆ, ವೇದಸ್, ಸಂಹಿತಾಸ್ ಆರ್ ವೇದಸ್. ವೇದಸ್ಗೆ 3-4 ಹೆಸರಿದೆ. ವೇದಸ್ನ ಸಂಹಿತಾಸ್ ಅಂತ ಕೂಡ ಕರಿತೀವಿ. ಅದು ಶ್ರುತಿ ಆಗಿರುತ್ತೆ, ಯಾಕಂದರೆ ಅದನ್ನು ಕೇಳ್ಪಟ್ಟಲಾಗಿರುತ್ತೆ. ವೇದಸ್ ಇಸ್ ಆಲ್ಸೋ ಕಾಲ್ಡ್ ಅಪರುಷೇಯ. ಅಂದರೆ ಅಪರುಷೇಯ ಅಂತ ಯಾವುದು ಕರಿತೀವಿ ಅಂದರೆ ಅದು ನಾಟ್ ಕ್ರಿಯೇಟೆಡ್ ಬೈ ಮ್ಯಾನ್ ಬಟ್ ಗಾಡ್ ಗಿಫ್ಟೆಡ್, ದೇವರು ವರವಾಗಿ ಕೊಟ್ಟಿರೋದು. ಆ್ಯಂಡ್ ಅದು ನಿತ್ಯ, ಸೊ ಅದು ಎಟರ್ನಲ್. ಅದು ದೇವ್ರು ಕೊಟ್ಟಿರೋ ವಿದ್ಯೆ ಆಗಿರೋದ್ರಿಂದ ಅದು ಎಟರ್ನಲ್. ಸೊ ಅದಕ್ಕೋಸ್ಕರ ಅದನ್ನು ನಿತ್ಯ ಅಂತ ಕೂಡ ಕರಿತೀವಿ. ಸೊ ವೇದಸ್ನ ಸಂಹಿತಾಸ್, ಅಪರುಷೇಯ, ನಿತ್ಯ, ಈ 3 ಹೆಸರು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಹೌ ಮೆನಿ ವೇದಾಸ್ ಆರ್ ದೇರ್ ಇನ್ ಟೋಟಲ್? ನಿಮಗೆ ಗೊತ್ತಿರೋದೆ 4. ವಿಚ್ ವೇದಾಸ್ ಆರ್ ಕಲೆಕ್ಟಿವ್ಲಿ ರೆಫರ್ಡ್ ಆಸ್ ದ ಟ್ರೀ ಆಫ್ ವೇದಾಸ್? ಟ್ರೀ ಆಫ್ ವೇದಾಸ್ ನಾವು ಮುಂಚೆ ಅವಾಗಲೇ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದೆ, ಅಥರ್ವ ವೇದ ಅನ್ನೋದು ನಾನ್ ಆರ್ಯನ್ಸ್ ರಿಲಿಜಿಯಸ್ಗೆ ಸಂಬಂಧಿಸಿರೋದು. ಸೊ ಋಗ್ವೇದ, ಯಜುರ್ವೇದ, ಸಮವೇದ ಈ 3 ಸೇರಿ ನಾವು ವೇದತ್ರಯ ಅಂತ ಕರಿತೀವಿ. ಟ್ರೀ ಆಫ್ ವೇದ, ವೇದತ್ರಾಯಿ ನೆನ್ಪಿಟ್ಕೊಳ್ಳಿ, ವೇದತ್ರಾಯಿ ಇದ್ರ ಹೆಸರು. ಟ್ರೀ ಆಫ್ ವೇದಸ್, ಈ 3 ವೇದಗಳನ್ನ ಸೇರಿ ವೇದತ್ರಾಯಿ ಅಂತ ಕರಿತೀವಿ. ಯಾವುದ್ಯಾವ್ದನ್ನ? ಋಗ್ವೇದ, ಯಜುರ್ವೇದ, ಸಮವೇದ. ನೆಕ್ಸ್ಟ್, ಹೌ ಮೆನಿ ಹಿಮ್ಸ್ ಆ್ಯಂಡ್ ವರ್ಸಸ್ ಆರ್ ಕಂಟೆಂಟ್ ಇನ್ ದ ಋಗ್ವೇದ? ಹಿಮ್ಸ್ ಅಂದರೆ ಅದೇ ಶ್ಲೋಕಗಳು, ಮಂತ್ರಗಳು. ಎಷ್ಟಿದ್ವು ಋಗ್ವೇದಲ್ಲಿ ಅಂತ ಅಂದರೆ 1028 ಹಿಮ್ಸ್, 1028 ಶ್ಲೋಕಗಳು ಮತ್ತು 10,580 ಪದ್ಯಗಳು ಇದು. ಓಕೆನಾ? ಅದಾದಮೇಲೆ ನೆಕ್ಸ್ಟ್ ಕ್ವಶನ್, ವಿಚ್ ಮಂಡಲಾಸ್ ಆಫ್ ದಿ ಋಗ್ವೇದ ಆರ್ ನೋನ್ ಎಸ್ ಗೋತ್ರ ವಂಶ ಮಂಡಲಾಸ್? ಈ ಋಗ್ವೇದದಲ್ಲಿ 10 ಮಂಡಲಾಸ್ ಇರ್ತವೆ. ಅದರಲ್ಲಿ 2nd ಮಂಡಲದಿಂದ 7ನೇ ಮಂಡಲವರೆಗೂ ನಾವು ಗೋತ್ರ ಆರ್ ವಂಶ ಮಂಡಲಾಸ್ ಅಂತ ಕರಿತೀವಿ. ಆ್ಯಂಡ್ 1ನೇ ಮಂಡಲ ಮತ್ತು ಲಾಸ್ಟ್ನೇ ಮಂಡಲ 10th ಮಂಡಲ ನಿಧಾನಕ್ಕೆ ಆ್ಯಡ್ ಮಾಡಿರ್ತಾರೆ ಋಗ್ವೇದದಲ್ಲಿ. ಆ್ಯಂಡ್ 10th ಮಂಡಲದಲ್ಲಿ ಫೇಮಸ್ ಆಗಿರುವಂಥ ಪುರುಷ ಸೂಕ್ತ, ಅದೇ ನಾವು ವರ್ಣಗಳು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರಾಸ್ ಅಂತ ಕರಿತೀವಲ್ಲ, ಅದು ಬಂದು ಪುರುಷ ಸೂಕ್ತ ಅನ್ನೋ 10ನೇ ಮಂಡಲದಲ್ಲಿ ಇರುವಂಥದ್ದು. ಸೊ ಋಗ್ವೇದದಲ್ಲಿ ಗೋತ್ರ ಮತ್ತು ವಂಶಮಂಡಲ ಎಲ್ಲಿಂದ ಎಲ್ಲಿವರೆಗೂ ಅಂತಂದರೆ 2nd ಇಂದ 7th ಮಂಡಲವರೆಗೂ. ನೆಕ್ಸ್ಟ್, ಹೂ ರಿಸೈಟ್ ದ ಹಿಮ್ಸ್ ಆಫ್ ದಿ ಯಜುರ್ವೇದ? ರಿಸೈಟೆಡ್ ಅಂತ ಅಂದರೆ ಪಠಿಸೋದು. ಅಂದರೆ ಈಗ ನಾವು ಫಾರ್ ಎಕ್ಸಾಂಪಲ್
ಸತ್ಯನಾರಾಯಣ ಪೂಜೆ ಬಂದಾಗ ದೇವಸ್ಥಾನಕ್ಕೆ ಹೋಗಿರ್ತೀವಲ್ಲ, ಆಗ ಪೂಜಾರಿ ಮಂತ್ರಗಳನ್ನ ಹೇಳ್ತಿರ್ತಾರಲ್ಲ, ನಮಗೆ ಆ ಸ್ಟೋರಿಗಳನ್ನ ಹೇಳ್ತಿರ್ತಾರಲ್ಲ, ಅದೇ ಥರ ಯಜುರ್ವೇದದಲ್ಲಿ ಇದ್ದಂತಹ ಮಂತ್ರಗಳನ್ನ ಯಾರು ಪಠಿಸಿದ್ದು ಅಂತ ಅಂದರೆ ಅಧ್ವಾರ್ಯೂಸ್. ಯಜುರ್ವೇದದಲ್ಲಿ ಇದ್ದಂಥ ಮಂತ್ರಗಳನ್ನ ಪಠಿಸಿದ್ದು ಅಧ್ವಾರ್ಯೂಸ್, ಋಗ್ವೇದದಲ್ಲಿ ಪಠಿಸಿದ್ದು ಹೋತ್ರಿ. ಇವರೆಲ್ಲ ಆ ಒಂದು ಕಾಲದಲ್ಲಿ ಇದ್ದಂಥ ಪ್ರಮುಖ ಪೂಜಾರಿಗಳು. ಫಸ್ಟ್ ಆವಾಗ ಪೂಜಾರಿಗಳಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾಯಿದ್ರು, ತುಂಬ ಗೌರವ ಕೊಡ್ತಾಯಿದ್ರು. ಅವರು ರಾಜ ಆದಮೇಲೆ ಅವರೇ ನೆಕ್ಸ್ಟ್ ಮೇನ್ ಪರ್ಸನ್ ಆಗಿದ್ದರು. ಸೊ ಅದಕ್ಕೋಸ್ಕರ ಅವ್ರಿಗೆ ತುಂಬ ಗೌರವ ಕೊಡ್ತಾಯಿದ್ರು. ಸಮವೇದದಲ್ಲಿ ಉದ್ಗಾತ್ರಿ ಅಂತ ಪಠಿಸಿದ್ದು. ಆ್ಯಂಡ್ ಲಾಸ್ಟ್ ಅಥರ್ವವೇದದಲ್ಲಿ ಯಾರು ಹೆಸರು ಕೊಟ್ಟಿಲ್ಲ, ಅದಕ್ಕೆ ಅದನ್ನು ಜಸ್ಟ್ ಬ್ರಾಹ್ಮಣ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಕ್ವಶನ್ಗೆ ನಮ್ಮ ಆನ್ಸರ್ ಅಧ್ವಾರ್ಯೂಸ್. ಯಜುರ್ವೇದಗೆ ಅಧ್ವಾರ್ಯೂಸ್. ನೆಕ್ಸ್ಟ್ ಕ್ವಶನ್, ವಿಚ್ ವೇದ ಈಸ್ ಸಿಗ್ನಿಫಿಕೆಂಟ್ ಫಾರ್ ಇಂಡಿಯನ್ ಮ್ಯೂಸಿಕ್? ಮುಂಚೆನೇ ಹೇಳಿದ್ದೆ ಸಮವೇದ. ಸಮವೇದದಲ್ಲಿ ನಮಗೆ ಸಮವೇದನ ನಾವು ಬುಕ್ಸ್ ಆಫ್ ಚಾನ್ಸ್ ಅಂತ ಕೂಡ ಕರಿತೀವಿ. ಆ್ಯಂಡ್ ಇಂಡಿಯನ್ ಮ್ಯೂಸಿಕ್ಗೆ ಸಮವೇದ ಇಸ್ ಇಂಪಾರ್ಟೆಂಟ್ ಬುಕ್ ಕೂಡ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ವಿಚ್ ವೇದ ಕಂಟೈನ್ಸ್ ಚಾರ್ಮ್ಸ್ ಆ್ಯಂಡ್ ಸ್ಪೆಲ್ಸ್ ಟು ವಾರ್ಡ್ ಆಫ್ ಇವಿಲ್ಸ್ ಆ್ಯಂಡ್ ಡಿಸೀಸಸ್? ಇದನ್ನು ನಾನ್ ಆರಿಯನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಸೊ ನಾನ್ ಆರಿಯನ್ಸ್ ಯಾರು? ಅಥರ್ವವೇದದಲ್ಲಿ ಇದ್ದಂಥವರು, ಅಥರ್ವವೇದ. ಸೊ ಈ ಆನ್ಸರ್ ನಮಗೆ ಅಥರ್ವವೇದ ಆಗಿರುತ್ತೆ. ಸೊ ಅಥರ್ವವೇದದಲ್ಲಿ ನಮಗೆ ಬುಕ್ ಆಫ್ ಮ್ಯಾಜಿಕಲ್ ಫಾರ್ಮುಲಾ ಅಂತ ಕೂಡ ಕರಿತೀವಿ. ಮಾಟ ಮಂತ್ರ ಮಾಡ್ತಾ ಇರ್ತಾರಲ್ಲ, ಅದಕ್ಕೆ ಬೇಕಾಗಿದ್ದಂಥ ಮಂತ್ರಗಳು, ಈ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಕರಿತೀವಲ್ಲ, ಅದಕ್ಕೆ ಬೇಕಾಗಿದ್ದಂಥ ಮಂತ್ರಗಳು ಈ ಒಂದು ಅಥರ್ವವೇದದಲ್ಲಿ ನಮಗೆ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ನೇಚರ್ ಆಫ್ ಬ್ರಾಹ್ಮಣಸ್ ಅಂದರೆ ಏನು ಅಂತ ಮುಂಚೆನೇ ಹೇಳಿದೆ. ಆ ಒಂದು ಮಂತ್ರಗಳನ್ನ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋದು ಅಂಥದ್ದು ಬ್ರಾಹ್ಮಣಸ್ ಅಂತ ಕರಿತೀವಿ ಅಂತ. ಅದಕ್ಕೆ ಸೊ ನಮ್ಮ ಆನ್ಸರ್ ಏನಾಗಿರುತ್ತೆ ಅಂದರೆ ಪ್ರೋಸ್ ಎಕ್ಸ್ಪ್ಲೈನಿಂಗ್ ಹಿಮ್ಸ್. ಅಂದರೆ ಇವಾಗ ನೀವು ಯಾರಾದರೂ ಭಗವದ್ಗೀತೆ ಓದಿದರೆ ನಿಮಗೆ ಗೊತ್ತಿರುತ್ತೆ, ಅದರಲ್ಲಿ ಶ್ಲೋಕಗಳು ಕೊಟ್ಟಿರ್ತಾರೆ, ಅದಕ್ಕೆ ಕೆಳಗಡೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಸೊ ಅದೇ ಥರ. ಸೊ ಇಲ್ಲಿ ಇನ್ನೊಂದು ಸ್ವಲ್ಪ ಡೀಟೇಲಾಗಿ ನೋಡ್ಬೋದು. ಬ್ರಾಹ್ಮಣಸ್ ಅಂದರೆ ಏನು ಅಂತ ಅಂದರೆ ಪ್ರೋಸ್ ಟೆಕ್ಸ್ಟ್ ವಿಚ್ ಕಂಟೈನ್ಸ್ ಡೀಟೇಲ್ಸ್ ಅಬೌಟ್ ಮೀನಿಂಗ್ ಆಫ್ ವೇದಿಕ್ ಹಿಮ್ಸ್. ಅಂದರೆ ಅದೇ ಶ್ಲೋಕಗಳಿಗೆ ಅರ್ಥ ಹೇಳುವಂಥದ್ದು, ಅದು ಏನಕ್ಕೆ, ಅದ್ರ ಅಪ್ಲಿಕೇಶನ್ ಏನು, ಅದನ್ನು ನಾವು ಇಲ್ಲಿ ಬಳಕೆ ಮಾಡ್ಬೋದು, ಮತ್ತು ಅದ್ರ ಸ್ಟೋರೀಸ್ ಏನು, ಹಿಂಗೆ ಮುಂಚೆನೇ ಹೇಳಿದ್ದೆ ಆವಾಗಲೇ ಡೀಟೇಲಾಗಿ, ಸರಿನಾ? ಸೊ ಪ್ರತಿಯೊಂದು ವೇದಗಳಲ್ಲಿ ಕೆಲವೊಂದು ಬ್ರಾಹ್ಮಣಗಳಿದ್ದಾವೆ. ಅದು ಯಾವ್ದ್ಯಾವುದು ಅಂತ ಅಂದರೆ ಜಸ್ಟ್ ಎಕ್ಸಾಂಪಲ್ಗೆ ನಿಮಗೆ ತಿಳ್ಕೊಳ್ಳಿ ಅಂತ ಕೊಟ್ಟಿರೋದು. ಸೊ ಋಗ್ವೇದದಲ್ಲಿ ಐತ್ರೇಯ ಆರ್ ಅಶ್ವಲಯನ ಅಂತ ಇದೆ. ಸಮದಲ್ಲಿ ಪಂಚಶೈವ, ಸದಾವೈಶ. ಯಜುರ್ವೇದದಲ್ಲಿ ಕಥಕ, ಕೃಷ್ಣ ಅಂತ ಇದೆ. ಆ್ಯಂಡ್ ಅಥರ್ವವೇದದಲ್ಲಿ ಇರೋದು ಒಂದೇ ಗೋಪ್ತ ಅಂತ. ಮೇಜರಾಗಿ ಕೇಳಿದ್ರೆ ಈ ಗೋಪ್ತ ಬಗ್ಗೆನೇ ಕೇಳ್ತಾರೆ, ಯಾಕಂದರೆ ಅದು ಇರೋದು ಒಂದೇ. ಇನ್ನು ಬೇರೆದರಲ್ಲಿ 2-3 ಇದ್ದಾವೆ, ಅದಕ್ಕೋಸ್ಕರ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್, ವಾಟ್ ಈಸ್ ದ ಗೋಪ್ತ ಬ್ರಾಹ್ಮಣ ಅಸೋಸಿಯೇಟೆಡ್ ವಿತ್? ಇವಾಗ ತಾನೇ ಹೇಳಿದೆ, ಅದು ಒಂದು ಅಥರ್ವವೇದ ಆಗಿರುತ್ತೆ ನಮ್ಮ ಆನ್ಸರ್. ವಾಟ್ ಡಸ್ ದ ಟರ್ಮ್ ಅರಣ್ಯಕ ಸಿಗ್ನಿಫೈ? ಮುಂಚೆನೇ ಹೇಳಿದೆ, ಅರಣ್ಯದಲ್ಲಿ ಪೂಜೆ ಮಾಡೋಕ್ಕೆ ಮಂತ್ರಗಳನ್ನ ಆ ಒಂದು ಅರಣ್ಯಕದಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಂತ. ಸೊ ಇಲ್ಲಿ ಫಾರೆಸ್ಟ್ ಟೆಕ್ಸ್ಟ್ ಅಂತ ನಾವು ಟಿಕ್ ಹಾಕಬೇಕಾಗುತ್ತೆ. ನೆಕ್ಸ್ಟ್, ವಿಚ್ ಉಪನಿಷತ್ ಈಸ್ ಕನ್ಸಿಡರ್ಡ್ ದಿ ಓಲ್ಡೆಸ್ಟ್? ಈ ಉಪನಿಷತ್ಸಲ್ಲಿ 108 ಉಪನಿಷತ್ ಇದ್ದಾವೆ. ಅದರಲ್ಲಿ ಓಲ್ಡೆಸ್ಟು ಯಾವುದಂತ ಅಂದರೆ ಬೃಹದಾರಣ್ಯಕ ಉಪನಿಷತ್. ಬೃಹ ಅಂತ ಕೂಡ ಕರೀತಾರೆ, ವ್ರೀಹ ಅಂತ ಕೂಡ ಕರೀತಾರೆ. ಆಪ್ಷನಲ್ಲಿ ಬೃಹ ಅಂತ ಕೊಟ್ಟರೆ ಅದಕ್ಕೆ ಟಿಕ್ ಹಾಕಿ, ಇಲ್ಲ ಬೃಹ ಅಂತ ಕೊಟ್ಟರೆ ಇದಕ್ಕೆ ಟಿಕ್ ಹಾಕಿ. ನೆಕ್ಸ್ಟ್, ವಿಚ್ ವೇದಾಂಗ ಡೀಲ್ಸ್ ವಿತ್ ಗ್ರಾಮರ್? ಆವಾಗಲೇ ಹೇಳಿದ್ದೆ ನಿಮಗೆ. ಸ್ಮೃತೀಸ್ ಅಂದರೆ 2ನೇ ಟೈಪ್ ಆಫ್ ವೇದಿಕ್ ಕಲ್ಚರಲ್ ಲಿಟರೇಚರಲ್ಲಿ ನಮಗೆ ಗ್ರಾಮರ್ ಯಾವುದಲ್ಲಿ ಬರುತ್ತೆ, ವೇದಾಂಗದಲ್ಲಿ ಯಾವ ವೇದಾಂಗದಲ್ಲಿ ಬರುತ್ತೆ ಅಂತ ಅಂದರೆ ವ್ಯಾಕರಣ. ನೀವು ಆವಾಗಲೇ ಸ್ವಲ್ಪ ಬ್ಯಾಕ್ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್, ವಿಚ್ ಎಪಿಕ್ ಈಸ್ ರೆಫರ್ಡ್ ಟು ಆ್ಯಸ್ ಆದಿಕಾವ್ಯ? ಆದಿಕಾವ್ಯ ಅಂತ ನಾವು ಯಾವುದಕ್ಕೆ ಕರಿತೀವಿ ಅಂತ ಅಂದರೆ ರಾಮಾಯಣಗೆ ನಾವು ಆದಿಕಾವ್ಯ ಅಂತ ಕೂಡ ಕರಿತೀವಿ. ಆ್ಯಂಡ್ ವಿಚ್ ಎಪಿಕ್ ಈಸ್ ರಿಗಾರ್ಡೆಡ್ ಆ್ಯಸ್ ದಿ ಲಾಂಗೆಸ್ಟ್ ಎಪಿಕ್ ಇನ್ ದ ವರ್ಲ್ಡ್? ಲಾಂಗೆಸ್ಟ್ ಎಪಿಕ್ ಇನ್ ದ ವರ್ಲ್ಡ್ ಯಾವುದು ಅಂತಂದರೆ ಮಹಾಭಾರತ. ಅದರಲ್ಲಿ 1,00,000 ಶ್ಲೋಕಗಳಿದ್ದಾವೆ. ನಮ್ಮ ರಾಮಾಯಣದಲ್ಲಿ 24,000 ಶ್ಲೋಕಗಳಿದ್ದಾವೆ. ಯಾವಾಗಾದ್ರೂ ಲೈಫಲ್ಲಿ ಅಟ್ಲೀಸ್ಟ್ ಒಂದ್ಸಲ ಆದರೂ ಈ ರಾಮಾಯಣ ಮಹಾಭಾರತ ಓದಬೇಕು. ಸ್ಟೋರೀಸ್ ಇಂಟ್ರೆಸ್ಟ್ ಇದ್ದವರು ಓದ್ರಿ, ಅದು ನಮ್ಮ ಹಿಸ್ಟ್ರಿ, ಮರಿಬೇಡಿ. ಫ್ರಮ್ ವಿಚ್ ಪರ್ವ ಆಫ್ ದಿ ಮಹಾಭಾರತ ಇಸ್ ದ ಭಗವದ್ಗೀತಾ ಎಕ್ಸ್ಟ್ರಾಕ್ಟೆಡ್? ಇದೆಲ್ಲರಿಗೂ ಗೊತ್ತಿರುತ್ತೆ, ಭೀಷ್ಮ ಪರ್ವ. ಗೊತ್ತಿಲ್ಲದಿದ್ದವರು ತಿಳ್ಕೊಳ್ಳಿ, ಭೀಷ್ಮ ಪರ್ವ. ನೆಕ್ಸ್ಟ್, ವಿಚ್ ಪುರಾಣ ಈಸ್ ಕನ್ಸಿಡರ್ಡ್ ದಿ ಓಲ್ಡೆಸ್ಟ್ ಅಮಂಗ್ ದಿ 18 ಫೇಮಸ್ ಪುರಾಣ? ಸೊ ಆವಾಗಲೇ ಹೇಳಿದೆ, ಮತ್ಸ್ಯ ಪುರಾಣ. ನಮ್ಮ ಆನ್ಸರ್ ಮತ್ಸ್ಯ ಪುರಾಣ ಆಗಿರುತ್ತೆ.
ಸೊ ವಿಚ್ ಉಪವೇದ ಈಸ್ ಅಸೋಸಿಯೇಟೆಡ್ ವಿತ್ ದ ಸಮವೇದ? ಇದೆಲ್ಲ ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದೆ, ಅದ್ರ ಜಸ್ಟ್ ರಿಲೇಟೆಡ್ ಕ್ವಶನ್ಸ್ ಅಷ್ಟೇ. ಸಮವೇದಕ್ಕೆ ರಿಲೇಟೆಡ್ ಆದ ಉಪವೇದ ಯಾವುದು? ಗಂಧರ್ವ ವೇದ. ಗಂಧರ್ವ ವೇದ ಅಂದರೆ ಮ್ಯೂಸಿಕ್, ನೆನ್ಪಿಟ್ಕೊಳ್ಳಿ. ಸಮವೇದ ಅಂದರೆ ಮ್ಯೂಸಿಕ್ ಅಂತ ನೆನ್ಪಿಟ್ಕೊಂಡ್ರೆ ನಿಮಗೆ ಸಮವೇದ, ಗಂಧರ್ವ ವೇದ ಇವೆಲ್ಲ ನೆನಪಾಗ್ಬಿಡುತ್ತೆ. ಓಕೆ, ಇದು ಅವಾಗಲೇ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದೆ. ನೆಕ್ಸ್ಟ್ ಕ್ವಶನ್, ವಿಚ್ ರಿವರ್ ಈಸ್ ಮೆನ್ಷನ್ಡ್? ಇಲ್ಲಿವರೆಗೂ ನಾವು ಲಿಟ್ರೇಚರ್ ಬಗ್ಗೆ ಕ್ವಶನ್ಸ್ ನೋಡ್ಕೊಂಡು, ಇವಾಗಿಂತ ನಾವು ಋಗ್ವೇದಿಕ್ ಅಂದರೆ ಅರ್ಲಿ ಪೀರಿಯಡ್, ಅವರು ಹೇಗಿದ್ದರು, ರಿಲಿಜನ್ ಏನು, ಪಾಲಿಟಿ ಏನು, ಎಕನಾಮಿ ಏನು. ಅರ್ಲಿ ವೇದಿಕ್ ಅಂದರೆ 1500 1000 BC ವರೆಗೂ ಮಾತ್ರ. ಈಗ ನಾವು ಕ್ವಶನ್ಸ್ ನೋಡ್ತೀವಿ. ವಿಚ್ ರಿವರ್ ಈಸ್ ಮೆನ್ಷನ್ಡ್ ಆಸ್ ದಿ ಈಸ್ಟರ್ನ್ ಮೋಸ್ಟ್ ರಿವರ್ ಇನ್ ದ ನಾಡಿ ಸೂಕ್ತ ಹಿಮ್ ಆಫ್ ಋಗ್ವೇದ? ಇದಕ್ಕೆ ಬಂದ ಆನ್ಸರ್ ಗಂಗಾಸು ಮತ್ತು ಈಸ್ಟಲ್ಲಿರುವ ಗಂಗಾಸು, ವೆಸ್ಟಲ್ಲಿರುವ ಕಾಬು. ಇಲ್ಲಿವರೆಗೂ ಆ ಒಂದು ಜನಗಳು ಆರ್ಯನ್ಸು ಅರ್ಲಿ ಋಗ್ವೇದಿಕ್ ಪೀರಿಯಡಲ್ಲಿ ಇದ್ದರು. ನೆಕ್ಸ್ಟ್, ಹೌ ಮೆನಿ ಟೈಮ್ಸ್ ಈಸ್ ದ ಗಂಗಾಸ್ ಮೆನ್ಷನ್ ಇನ್ ದ ಋಗ್ವೇದ ಅಂತಂದರೆ ಬರೀ ಒಂದೇ ಒಂದು ಸಲ ಅಷ್ಟೇ. ಜಾಸ್ತಿ ಮೆನ್ಷನ್ ಮಾಡಿರೋ ರಿವರ್ ಯಾವುದು ಅಂತಂದರೆ ಸರಸ್ವತಿ. ನೆಕ್ಸ್ಟು, ಇದು ಬಂದು ನಮಗೆ ಋಗ್ವೇದ ಟೈಮಲ್ಲಿ ಯಾವ ಹೆಸರುಗಳಿತ್ತು ರಿವರ್ಸ್ಗೆ, ಇವಾಗ ಮಾಡ್ರನ್ ನೇಮ್ ಯಾವುದು ಅಂತ ಇಲ್ಲಿ ನೋಡ್ಬೋದು. ಸಿಂಧು ಅಂದರೆ ಇಂದಸ್, ವಿತಸ್ತ ಅಂದರೆ ಜೂಲಂ, ಅಸ್ಸಿಕಾನಿ ಅಂದರೆ ಚೇನಾಬ್, ಈ ಥರ. ಈ ಪುರುಷಿನಿ ರಿವರ್ ಅಂತ ನೆನ್ಪಿಟ್ಕೊಳ್ಳಿ. ಪುರುಷಿನಿ ರಿವರ್ ನ್ಯೂ ನೇಮ್ ಏನು ರವಿ. ಇದು ಒಂದು ನೆಕ್ಸ್ಟ್ ದಸರಜನ್ ವಾರ ಆಗುತ್ತೆ, ಆವಾಗ ಈ ಒಂದು ನದಿಯ ದಡದಲ್ಲೇ ಅದಾಗಿರುತ್ತೆ, ಅದಕ್ಕೋಸ್ಕರ ಇದೊಂದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಇಲ್ಲೇ ಬಂತು ನೋಡಿ. ಹೂ ಎಮರ್ಜೆಡ್ ದಿ ವಿಕ್ಟೋರಿಯಸ್ ಇನ್ ದ ದಸರಜನ್ ವಾರ್ ಅಕಾರ್ಡಿಂಗ್ ಟು ದ ಋಗ್ವೇದ? ಈ ದಸರಜನ್ ವಾರ್ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ, ಯಾಕಂದರೆ ಇದ್ರ ಬಗ್ಗೆ ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಋಗ್ವೇದದಲ್ಲಿ. ಈ ದಸರಜನ್ ವಾರಲ್ಲಿ 5 ಜನ ಆರ್ಯನ್ಸು ಮತ್ತು 5 ಜನ ನಾನ್ ಆರ್ಯನ್ಸ್ ಟ್ರೈಬು ಸುದಾಸ್ ಅನ್ನೋ ರಾಜನ ಮೇಲೆ ಯುದ್ಧಕ್ಕೆ ಬರ್ತಾರೆ. ಈ ಸುದಾಸ್ ಯಾವ ಟ್ರೈಬಿಗೆ ರಿಲೇಟೆಡ್ ಆಗಿರ್ತಾರೆ ಅಂತ ಅಂದರೆ ಭರತ ಅಂತ. ಸೊ ಅದೇ ನಮಗೆ ನೆಕ್ಸ್ಟ್ ಭಾರತ್ ಕೂಡ ಆಗುತ್ತೆ. ಈ 10 ಜನ ಇವರು ಸುದಾಸ್ ಮೇಲೆ ಯುದ್ಧಕ್ಕೆ ಬಂದಾಗ ಕೊನೆಯದಾಗಿ ಸುದಾಸು ಆ ಯುದ್ಧದಲ್ಲಿ ಗೆಲ್ತಾರೆ. ಋಗ್ವೇದದಲ್ಲಿ ಈ ಒಂದು ಯುದ್ಧನೇ ಮೊದಲನೇದಾಗಿ ಮೆನ್ಷನ್ ಮಾಡಿರೋದು, ದೊಡ್ಡ ಯುದ್ಧವಾಗಿ ಮೆನ್ಷನ್ ಮಾಡಿರೋದು ಇದನ್ನೇ. ಮತ್ತು ಇನ್ನೊಂದು ಮುಖ್ಯವಾದದ್ದು ಏನು ಅಂತ ಅಂದರೆ, ಈ ಆರ್ಯನ್ರು ಇದ್ರಲ್ಲ, 5 ಜನ ಆರ್ಯನ್ ಟ್ರೈಬ್ಸ್ ಇತ್ತಲ್ಲ, ಅದರಲ್ಲಿ ಪುರುಸ್ ಅನ್ನೋರು ಈ ಭರತಾಸ್ ಅಂದರೆ ಈ ಸುದಾಸ್ ಕಿಂಗ್ ಗೆದ್ರಲ್ಲ, ಈ ಭರತಾಸ್ ಅವ್ರ ಜೊತೆಗೆ ಮ್ಯಾಟ್ರಿಮೋನಿಯಲ್ ಅಲಯನ್ಸ್ನ ಫಾರ್ಮ್ ಮಾಡಿ, ಅಂದರೆ ವೈವಾಹಿಕ ಸಂಬಂಧವನ್ನು ಬೆಳೆಸ್ಕೊಂಡು ಅವ್ರದ್ದೇ ಆದಂಥ ಇನ್ನೊಂದು ಹೊಸ ಟ್ರೈಬ್ನ ಸ್ಟಾರ್ಟ್ ಮಾಡ್ತಾರೆ. ಅದು ಕುರುಸ್ ಆಗಿರುತ್ತೆ. ಆ್ಯಂಡ್ ಕುರುಸ್ ನೆಕ್ಸ್ಟ್ ಜನ್ರೇಷನ್ನೇ ಪಾಂಡವಾಸ್ ಕೌರವಾಸ್ ಕೂಡ ಆಗಿರುತ್ತೆ. ಇದೊಂದು ಇಂಪಾರ್ಟೆಂಟ್ ಥಿಂಗು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಹೂ ವಾಸ್ ದ ಹೆಡ್ ಆಫ್ ದಿ ಫ್ಯಾಮಿಲಿ ಇನ್ ದ ಋಗ್ವೇದಿಕ್ ಸೊಸೈಟಿ? ಅಂದರೆ ಅರ್ಲಿ ವೇದಿಕ್ ಸೊಸೈಟಿಲಿ ಹೆಡ್ ಆಫ್ ದ ಫ್ಯಾಮಿಲಿ ಯಾರಾಗಿದ್ದರು ಅಂತ ಅಂದರೆ, ಇದ್ರ ಬಗ್ಗೆ ಜಸ್ಟ್ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಈಗ ಒಂದು ಗ್ರಾಮ ಅಂದರೆ ಒಂದು ವಿಲೇಜ್ ಇರುತ್ತೆ. ಆ ಗ್ರಾಮದಲ್ಲಿ ಪ್ರತಿಯೊಂದು ಕುಟುಂಬ ಇರುತ್ತೆ. ಆ ಕುಟುಂಬಕ್ಕೆ ಹೆಡ್ ಆಗಿರ್ತಾರೆ ಯಾರಾಗಿರ್ತಾರೆ ಅಂದರೆ ಕುಲಪತಿ. ಒಂದು ಕುಲ ಅಂತ ಅಂದರೆ ಇಲ್ಲಿ ಒಂದು ಕುಟುಂಬ, ಕುಲ ಅಂತ ಅಂದರೆ ಕುಟುಂಬ, ಅದಕ್ಕೆ ಹೆಡ್ ಆಗಿರ್ತಾರೆ ಯಾರಾಗಿರ್ತಾರೆ ಕುಲಪತಿ. ಸೊ ಎಲ್ಲ ಕುಲಗಳು ಅಂದರೆ ಎಲ್ಲ ಕುಟುಂಬಗಳು ಸೇರಿದ್ರೆ ಒಂದು ಊರಾಗಿರುತ್ತೆ. ಸೊ ಆ ಊರಿಗೆ ಹೆಡ್ ಯಾರಾಗಿರ್ತಾರೆ ಅಂತ ಅಂದರೆ ಗ್ರಾಮಿಣಿ, ಅವ್ರನ್ನ ಗ್ರಾಮಿಣಿ ಅಂತ ಕರೀತಾರೆ. ಸೊ ಈ ಹೆಡ್ಗಳಿಗೆ ಈ ಗ್ರಾಮೀಣಿಗಳಿಗೆ ಹೆಡ್ ಆಗಿರ್ತಾರೆ ಯಾರಾಗಿರ್ತಾರೆ ಅಂದರೆ ವಿಸುಪತಿ ಆಗಿರ್ತಾನೆ. ಅದಾದ ನಂತರ ಈ ಕಡೆ ಬಂದರೆ ಈ ವಿಸುಪತಿಗೆ ಹೆಡ್ ಯಾರಾಗಿರ್ತಾರೆ ಅಂತ ಅಂದರೆ ರಾಜನ್ ಅಂತ ಅಂದರೆ ಜನಗಳ ರಾಜ ಆಗಿರ್ತಾನೆ. ಈ ರಾಜನ ಜೊತೆಗೆ ಯಾರಿರ್ತಾರೆ ಅಂದರೆ ಪುರೋಹಿತ ಮತ್ತು ಸೇನಾನಿ. ಸೊ ಇಷ್ಟು ಅರ್ಥ ಆಯ್ತಲ್ವಾ? ಫಸ್ಟು ಯಾರು ಕುಲ ಇರ್ತಾರೆ, ಕುಲ ಅಂದರೆ ಫ್ಯಾಮಿಲಿ, ಅವ್ರಿಗೆ ಹೆಡ್ಡು ಕುಲಪತಿಗೆ ಹೆಡ್ಡು ಗ್ರಾಮಿಣಿಗೆ ಹೆಡ್ಡು ವಿಸುಪತಿ ಮೇಲೆ ರಾಜ ಮತ್ತು ಪುರೋಹಿತ ಮತ್ತು ಸೇನಾನಿ ಇರ್ತಾರೆ. ಅರ್ಥ ಆಯ್ತಾ? ಈಗ ಕ್ವಶನಿಗೆ ಬಂದರೆ, ಹೂ ವಾಸ್ ದ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಅಂದರೆ ಯಾರು? ಕುಲಪ. ನಮ್ಮ ಆನ್ಸರ್ ಕುಲಪ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಹೂ ಸರ್ವ್ಡ್ ಆಸ್ ದಿ ಫಸ್ಟ್ ರ್ಯಾಂಕ್ ಅಫಿಷಿಯಲ್ ಇನ್ ದಿ ಡೊಮೆಸ್ಟಿಕ್ ಪ್ರೀಸ್ಟ್ ಇನ್ ದ ಏನ್ಷಿಯಂಟ್ ರಿಗ್ವೇದಿಕ್ ಸೊಸೈಟಿ? ಇಲ್ಲಿ ತಾನೇ ನೋಡಿದ್ವಿ ನಾವು ಪುರೋಹಿತ. ಓಕೆನಾ? ಅದರ ಆನ್ಸರ್ ನಮಗೆ ಪುರೋಹಿತ ಆಗಿರುತ್ತೆ. ವಿಚ್ ಅಸೆಂಬ್ಲೀಸ್ ಇನ್ ದ ರಿಗ್ವೇದಿಕ್ ಸೊಸೈಟಿ ಆ್ಯಕ್ಟೆಡ್ ಆಸ್ ಚೆಕ್ಸ್ ಆನ್ ಆರ್ಬಿಟರಿ ರೂಲ್? ಆರ್ಬಿಟರಿ ರೂಲ್ ಅಂತ ಅಂದರೆ, ಇವಾಗ ಏನಾದ್ರು ಕಳ್ಳತನ ಇಲ್ಲ ಏನಾದ್ರು ದರೋಡೆ ಆಗಿರುತ್ತೆ ಅಂದ್ಕೊಳ್ಳಿ ಆಗಿನ ಕಾಲದಲ್ಲಿ, ಆವಾಗ ಸಭಾ ಅಂತ ಅಂದರೆ ಒಂದು ಪ್ರಮುಖ ವ್ಯಕ್ತಿಗಳು, ಪಂಚಾಯಿತಿ ಕಟ್ಟೆ ಅಂತ ಅಂತೀವಿ ನಾವು ಎಕ್ಸಾಂಪಲ್ಗೆ, ಆ ಥರ ಪ್ರಮುಖ ವ್ಯಕ್ತಿಗಳು ಕೂತ್ಕೊಂಡು ಅದಕ್ಕೊಂದು ತೀರ್ಮಾನ ಕೊಡೋರು. ಆರ್ಬಿಟರಿ ರೂಲ್ ಅಂತ ಅಂದರೆ ಅದೇ
ಅವ್ರಿಗೆ ಮನಸ್ಸಿಗೆ ರೂಲ್ಸ್ ಪ್ರಕಾರ ಅಲ್ಲದೆ ಮನಸ್ಸಿಗೆ ಏನು ಬರುತ್ತೋ ಆ ಒಂದು ಅವರು ಏನು ಒಂದು ಮಾತು ಎಲ್ಲರೂ ಸೇರಿ ಒಂದು ಮಾತು ಏನು ಅಂದ್ಕೊಂಡಿರ್ತಾರೋ ಅದ್ರ ಪ್ರಕಾರ ತೀರ್ಪು ಕೊಡೋದಕ್ಕೆ ನಾವು ಆರ್ಬಿಟರಿ ರೂಲ್ ಅಂತ ಕರಿತೀವಿ. ಸಮಿತಿ ಅಂದರೆ ಎಲ್ಲರೂ, ಊರವರೆಲ್ಲರೂ. ಸಭಾ ಅಂತ ಅಂದರೆ ಕೆಲವೊಂದು ಪ್ರಾಮಿನೆಂಟ್ ಮೆಂಬರ್ಸ್ ಮಾತ್ರ ಒಂದು ಕಡೆ ಕೂತ್ಕೊಂಡು ಹೇಳ್ತಾ ಇದ್ದಿದ್ದು. ಸಮಿತಿ ಅಂದರೆ ಎಲ್ಲರೂ. ಸೊ ಚೆಕ್ಸ್ ಆ್ಯಂಡ್ ಆರ್ಬಿಟರಿ ರೂಲ್ ಯಾರು ಅಂತ ಅಂದರೆ ಸಭಾ ಆ್ಯಂಡ್ ಸಮಿತಿ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್, ಅಕಾರ್ಡಿಂಗ್ ಟು ದ ಋಗ್ವೇದಿಕ್ ಸೊಸೈಟಿ, ವಾಟ್ ಡಿಟರ್ಮೈನ್ ಆ್ಯನ್ ಇಂಡಿವಿಜುವಲ್ಸ್ ವರ್ಣ ಆರ್ ಸೋಷಲ್ ಕ್ಲಾಸ್? ಪ್ರೊಫೆಷನ್ ಆರ್ ಆಕ್ಯುಪೇಷನ್. ನಮ್ಮ ಆನ್ಸರ್ ಪ್ರೊಫೆಷನ್ ಆರ್ ಆಕ್ಯುಪೇಷನ್ ಆಗುತ್ತೆ. ವರ್ಣ ಅಂತ ಅಂದರೆ ಅವ್ರು ಏನು ಕೆಲಸಗಳು ಮಾಡ್ತಿದ್ರು, ಅದು ಕ್ಯಾಸ್ಟ್ ಅಲ್ಲ. ವರ್ಣ ಅಂತ ಅಂದರೆ ಏನು ಕೆಲಸಗಳು ತೊಡಗಿದ್ರು ಅಂತ. ಸೊ ಅದನ್ನು ನಾವು ಪ್ರೊಫೆಷನ್ ಆರ್ ಆಕ್ಯುಪೇಷನ್ ಅಂತ ಟಿಕ್ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ಹೌ ಆರ್ ದ ಋಗ್ವೇದಿಕ್ ಗಾಡ್ಸ್ ಕ್ಲಾಸಿಫೈಡ್ ಇನ್ ಲೇಟರ್ ಡೇ ಟ್ರೆಡಿಷನ್? ಆ ಒಂದು ಕಾಲದಲ್ಲಿ ದೇವರುಗಳನ್ನ 3 ಗುಂಪಾಗಿ ಡಿವೈಡ್ ಮಾಡಿರ್ತಾರೆ. ಯಾವುದ್ಯಾವುದು ಅಂತ ಅಂದರೆ ಫಸ್ಟು ಟೆರೆಸ್ಟ್ರಿಯಲ್, ಅಂದರೆ ಪಂಚಭೂತಗಳಂತ ನಾವೇನು ಕರಿತೀವೋ ಅವ್ರನ್ನ ನಮಗೆ ಕಣ್ಣಿಗೆ ಕಾಣಿಸೋದು, ನಾವು ಅದನ್ನು ಮುಟ್ಟಕ್ಕೆ ಆಗುವಂಥದ್ದು, ಅಟ್ಲೀಸ್ಟ್ ನೋಡೋಕ್ಕೆ ಮುಟ್ಟಕ್ಕೆ ಆಗುವಂಥದ್ದು, ಅದನ್ನು ನಾವು ಟೆರೆಸ್ಟ್ರಿಯಲ್ ಅಂತ ಕರಿತೀವಿ. ಮತ್ತು ಏರಿಯಲ್ ಗಾಡ್ಸ್ ಅಂದರೆ ಇಂಟರ್ಮಿಡಿಯೇಟರಿ, ಮನುಷ್ಯಗೂ ಮತ್ತು ದೇವರುಗಳಿಗೆ ಇಂಟರ್ಮಿಡಿಯೇಟ್ ಥರ ಯಾರ್ಯಾರು, ಇಂದ್ರ, ರುದ್ರ, ಇವರು ವಾಯು ಇವರು. ಅದಾದಮೇಲೆ ಸೆಲೆಸ್ಟಿಯಲ್ ಅಂತ ಅಂದರೆ ನಮಗೆ ಸುಪ್ರೀಂ ಗಾಡ್ಸ್ ಅಂದರೆ ವಿಷ್ಣು, ಶಿವ, ಬ್ರಹ್ಮ ಈ ಥರ. ಸೊ ನಮ್ಮ ಆನ್ಸರ್ ಟೆರೆಸ್ಟ್ರಿಯಲ್, ಏರಿಯಲ್ ಆ್ಯಂಡ್ ಸೆಲೆಸ್ಟಿಯಲ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಕ್ಯಾಟಗರಿ ಆಫ್ ಋಗ್ವೇದಿಕ್ ಗಾಡ್ಸ್ ಈಸ್ ಅಸೋಸಿಯೇಟೆಡ್ ವಿತ್ ಸೆಲೆಸ್ಟಿಯಲ್ ರಿಲಮ್ ಇನ್ಕ್ಲೂಡಿಂಗ್ ಡೀಟೇಲ್ಸ್ ಲೈಕ್ ದಾಯು, ಸೂರ್ಯ, ಇವಾಗ ತಾನೇ ಹೇಳಿದೆ ಸೂರ್ಯ, ವರುಣ ಆ್ಯಂಡ್ ಅದಿತಿ, ಇವರೆಲ್ಲ ಸುಪ್ರೀಂ ಗಾಡ್ಸ್ ಆಗಿರ್ತಾರೆ. ಸೊ ಅದಕ್ಕೆ ಇವರು ನಮಗೆ ಸೆಲೆಸ್ಟಿಯಲ್ ಗಾಡ್ಸ್ ಆಗಿರ್ತಾರೆ. ನೆಕ್ಸ್ಟ್, ಅಮಾಂಗ್ ದ ಋಗ್ವೇದಿಕ್ ಡೀಟೇಲ್ಸ್ ಅಂದರೆ ದೇವರುಗಳಲ್ಲಿ ವಿಚ್ ಗಾಡ್ ಈಸ್ ಪ್ರೈಮರ್ಲಿ ಅಸೋಸಿಯೇಟೆಡ್ ವಿತ್ ಫೈರ್ ಅಂದರೆ ಯಾರು ಅಂತ ನಮ್ಗೆ ಗೊತ್ತು, ಅಗ್ನಿ. ನೆಕ್ಸ್ಟ್ ಕ್ವಶನ್, ವಿಚ್ ಋಗ್ವೇದಿಕ್ ಡಿಟಿ ಈಸ್ ಅಸೋಸಿಯೇಟ್ ವಿತ್ ಲೈಟ್ ಆ್ಯಂಡ್ ಈಸ್ ದ ಸಬ್ಜೆಕ್ಟ್ ಆಫ್ ದಿ ಫೇಮಸ್ ಗಾಯತ್ರಿ ಮಂತ್ರ? ಸೊ ಗಾಯತ್ರಿ ಮಂತ್ರ ನಾವು ಯಾರಿಗೆ ಆಡ್ತೀವಿ ಅಂತಂದರೆ ಸಾವಿತ್ರಿ ದೇವಿಗೆ. ಸೊ ಅವರು ಈ ಲೈಟಿಗೆ ಅಂದರೆ ಬೆಳಕಿಗೆ ಸಂಬಂಧಿಸಿದ ದೇವರು ಕೂಡ ಆಗಿರ್ತಾರೆ. ನೆಕ್ಸ್ಟ್, ವಾಟ್ ಈಸ್ ದ ಪ್ರೈಮರಿ ನೇಚರ್ ಆಫ್ ಋಗ್ವೇದಿಕ್ ರಿಲಿಜಿಯನ್ characterized by the belief in many gods, each being regarded as the highest in turn? ಅಂತಂದರೆ ಯಾವುದಾದ್ರೂ ಒಂದು ದೇವರಿಗೆ ಪ್ರಮುಖವಾಗಿ ಪೂಜೆ ಮಾಡಿ ಬೇರೆ ದೇವರುಗಳು ಇದ್ದಾರೆ ಅಂತ ಕೂಡ ನಂಬುವಂಥದ್ದು. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಾವೊಬ್ಬರು ಶಿವನ ಪೂಜೆ ಮಾಡ್ತೀವಿ, ಒಬ್ಬರು ಗಣೇಶನ ಪೂಜೆ ಮಾಡ್ತೀವಿ, ಒಬ್ಬರು ನರಸಿಂಹನ ಪೂಜೆ ಮಾಡ್ತೀವಿ, ಆ ಥರ. ಬಟ್ ಆದರೂ ನಾವು ಪೂಜೆ ಮಾಡಿದ್ರೂ ಪ್ರಮುಖವಾಗಿ ಬೇರೆ ದೇವರು ಇದ್ದಾರೆ ಅಂತ ನಾವು ನಂಬ್ತೀವಿ. ಅದನ್ನು ಹೆನೋತಿಸಮ್ ಅಂತ ಕರಿತೀವಿ. ಸೊ ನಮ್ಮ ಆನ್ಸರ್ ಹೆನೋತಿಸಮ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಕಲ್ಚರಲ್ ಪೀರಿಯಡ್ ಕ್ಯಾರೆಕ್ಟರೈಸ್ಡ್ ಬೈ ದಿ ಪ್ರೆಸೆನ್ಸ್ ಆಫ್ ಆರ್ಚೆ ಕಲರ್ಡ್ ಪಾಟ್ರಿ? ಆರ್ಚೆ ಅಂದರೆ ಕೆಮ್ಮಣ್ಣು ಅಂತ ಕರಿತೀವಲ್ಲ, ಅದು ಕ್ಲೇ, ಕೆಮ್ಮಣ್ಣು ಅದು. ಸೊ ಈ ಒಂದು ಪಾಟ್ರಿ ಬಂದು ನಮಗೆ ವೇದಿಕ್ ಪೀರಿಯಡ್ಗೆ ರಿಲೇಟೆಡ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಅಕಾರ್ಡಿಂಗ್ ಟು ದ ಲೇಟರ್ ವೇದಾಸ್, ವಾಟ್ ವರ್ ದಿ 3 ಬ್ರಾಡ್ ಟೆರಿಟೋರಿಯಲ್ ಡಿವಿಷನ್ಸ್ ಆಫ್ ಇಂಡಿಯಾ? ಅಂದರೆ ಇವಾಗ ನಾವು ಲೇಟರ್ ಸ್ಟೇಜಿಗೆ ಬಂದಿದ್ದೀವಿ. ಈ ಲೇಟರ್ ಪೀರಿಯಡ್ ಆಫ್ ವೇದಿಕಲ್ಲಿ ಎಲ್ಲಿ ವಾಸಿಸುತ್ತಿದ್ದರು? ಫಸ್ಟ್ ಪೀರಿಯಡಲ್ಲಿ ಎಲ್ಲಿದ್ದರು? ಸಿಂಧು ಅಕ್ಕಪಕ್ಕ ಇದ್ದರು. ಇಲ್ಲಿ ಏನಂತ ಅಂದರೆ ಆಲ್ ಓವರ್ ಇಂಡಿಯಾದಲ್ಲಿ ಇರ್ತಾರೆ ಆಲ್ಮೋಸ್ಟು. ಸೊ ನಮಗೆ ಇದು ಆನ್ಸರ್ ಬಂದು ಉತ್ತರ ಪಥ, ದಕ್ಷಿಣ ಪಥ, ಮಧ್ಯ ದೇಶ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ವಾಸ್ ನಾಟ್ ಎ ನ್ಯೂಲಿ ಇಂಟ್ರಡ್ಯೂಸ್ಡ್ ಸಿವಿಲ್ ಫಂಕ್ಷನರಿ ಡ್ಯೂರಿಂಗ್ ದ ಲೇಟರ್ ವೇದಿಕ್ ಪೀರಿಯಡ್? ಅಂತ ಅಂದರೆ ಲೇಟರ್ ವೇದಿಕ್ ಪೀರಿಯಡ್ ಇವಾಗ ಹಲವಾರು ಬೇರೆ ಬೇರೆ ಹುದ್ದೆಗಳು ಬಂದಿರ್ತವೆ. ಅಂದರೆ ಆ ಒಂದು ಸಾಮ್ರಾಜ್ಯದಲ್ಲಿ, ಆ ಒಂದು ಡೈನಾಸ್ಟಿಲಿ ಬೇರೆ ಬೇರೆ ಹುದ್ದೆಗಳು ಬಂದಿರ್ತವೆ. ಅದರಲ್ಲಿ ಫಸ್ಟ್ ಒನ್ನು ಬಗುದಾಗ ಅಂತ ಅಂದರೆ ಕಲೆಕ್ಟರ್ ಆಫ್ ಟ್ಯಾಕ್ಸ್ ಇರುತ್ತೆ. ಆಮೇಲೆ ಕ್ಷತ್ರಿ ಅಂತ ಇರುತ್ತೆ, ಅಕ್ಷವಾಪ ಅಂದರೆ ಕೊರಿಯರ್ ಇರುತ್ತೆ, ಚಂಬರ್ಲಿ ಏನಂದರೆ ಮನೆ ಕೆಲಸ ಮಾಡೋರು, ಟಿಯರ್ ಅನ್ನೋರು ಯಾರಿರಲ್ಲ. ರಾಯಲ್ ಹೆರಾಲ್ಡ್ನ ನಾವು ಸುತ ಅಂತ ಕರಿತೀವಿ, ಟಿಯರ್ ಅಲ್ಲ. ಸೊ ನಮ್ಮ ಆಪ್ಷನ್ ಟಿಯರ್. ಇಲ್ಲ ಏನು ಕೇಳಿರೋದು, ನಾಟ್ ಎ ನ್ಯೂಲಿ ಇಂಟ್ರಡ್ಯೂಸ್ಡ್. ಓಕೆನಾ. ನೆಕ್ಸ್ಟ್, ಹೂ ವಾಸ್ ಲೈಕ್ಲಿ ಎ ಪೊಲೀಸ್ ಆಫೀಷಿಯಲ್ ಡ್ಯೂರಿಂಗ್ ಎ ಲೇಟರ್ ವೇದಿಕ್ ಪೀರಿಯಡ್ ಆ್ಯಸ್ ಮೆನ್ಷನ್ ಇನ್ ದ ಉಪನಿಷತ್ಸಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಪೊಲೀಸ್ ಅವರು ಯಾರು ಅಂತಂದರೆ ಉಗ್ರಸ್. ಇದೊಂದು ಅಸಂಪ್ಷನ್ ಅಷ್ಟೇ, ಅದಕ್ಕೆ ಎಕ್ಸಾಕ್ಟ್ ಕನ್ಕ್ಲೂಷನ್ಸ್ ಇಲ್ಲ. ನೆಕ್ಸ್ಟ್ ಕ್ವಶನ್, ಇನ್ ದ ಲೇಟರ್ ವೇದಿಕ್ ಪೀರಿಯಡ್ ವಾಟ್ ವಾಸ್ ದ ಪರ್ಪಸ್ ಆಫ್ ದ ಇನ್ಸ್ಟಿಟ್ಯೂಷನ್ ಆಫ್ ಗೋತ್ರ? ಅಂದರೆ ಗೋತ್ರಗಳು ಯಾಕೆ ಇಡ್ತಾಯಿದ್ರು ಅಂತ ಅಂದರೆ, ಈಗ ನಿಮಗೆ ನಿಮ್ಮ ಮನೆಯವ್ರಿಗೆ ಗೋತ್ರಗಳಿರ್ತವೆ. ಸೊ ಒಂದೇ ಗೋತ್ರದಲ್ಲಿ ಮದುವೆ ಆಗಬಾರ್ದು ಅಂತ ಹೇಳ್ತಾರೆ ಅಲ್ವಾ. ಸೊ ನಮ್ಮ ಆನ್ಸರ್ ಟು ರೆಗ್ಯುಲೇಟ್ ಮ್ಯಾರೇಜ್ ವಿತಿನ್ ದ ಕ್ಲಾನ್ಸ್. ಒಂದೇ ಗೋತ್ರದಲ್ಲಿ ಮದುವೆ ಆಗಬಾರ್ದು ಅಂತಾರೆ. ಒಂದೇ ಹೆರಿಟೇಜ್ಗೆ ರಿಲೇಟೆಡ್ ಆಗಿರ್ತಾರೆ. ಅದಕ್ಕೋಸ್ಕರ ಅವ್ರು ಒಂದೇ ಗೋತ್ರದಲ್ಲಿರೋರಿಗೆ ಮದುವೆ ಆಗಬಾರ್ದು ಅನ್ನೋಕ್ಕೋಸ್ಕರ ಗೋತ್ರಗಳಿಟ್ಟಿರ್ತಾರೆ.
ಸೊ ಟು ರೆಗ್ಯುಲೇಟ್ ಮ್ಯಾರೇಜ್ ವಿತಿನ್ ಕ್ಲಾನ್ಸ್ ಅಂತ ನಮ್ಮ ಆನ್ಸರ್ ಆಗಿರೋದು. ನೆಕ್ಸ್ಟು ಅಕಾರ್ಡಿಂಗ್ ಟು ದ ಮೈತ್ರಿಯಾನಿ ಸಂಹಿತ ವಾಟ್ ವರ್ ಕನ್ಸಿಡರ್ಡ್ ಆಸ್ ಇವಿಲ್ಸ್. ಮೈತ್ರಿಯಾನಿ ಸಂಹಿತ ಅಂದರೆ ಯಜುರ್ವೇದದಲ್ಲಿ ಒಂದು ಪಾರ್ಟ್ ಇದು, ಒಂದು ಟೆಕ್ಸ್ಟು, ಅದರಲ್ಲಿ ಬರೋ ಒಂದು ಟೆಕ್ಸ್ಟು, ಸ್ಮಾಲ್ ಟೆಕ್ಸ್ಟು. ಇದ್ರ ಪ್ರಕಾರ ಇವಿಲ್ಸ್ ಆಗಿ ಅಂದರೆ ಕೆಟ್ಟದಾಗಿ ಯಾವುದು ಕನ್ಸಿಡರ್ ಮಾಡ್ತಾರೆ ಅಂತಂದರೆ ಲಿಕ್ಕರ್, ವುಮೆನ್ ಆ್ಯಂಡ್ ಡೈಸ್, ಈ ಮೂರನ್ನು ಕೆಡುಕುಗಳು ಅಂತ ಪರಿಗಣಿಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ವಿಚ್ ಟೈಪ್ ಆಫ್ ಹಿಂದೂ ಮ್ಯಾರೇಜ್ ಇನ್ವಾಲ್ವ್ಸ್ ದ ಬ್ರೈಡ್ ಫ್ಯಾಮಿಲಿ ಗಿವಿಂಗ್ ದ ಗರ್ಲ್ ಟು ಎ ಮ್ಯಾನ್ ವಿತ್ ಡೌರಿ. ಇದು ಕೆಲವೊಂದರಲ್ಲಿ ವಿತ್ ಡೌರಿ ಅಂತ ಇದೆ, ಕೆಲವೊಂದರಲ್ಲಿ ವಿತೌಟ್ ಡೌರಿ ಅಂತ ಇದೆ. ಇದು ಆನ್ಸರ್ ಬಂದು ಬ್ರಾಹ್ಮಣ ವಿವಾಹ. ಕೆಲವೊಂದು ಅದನ್ನು ಗಿಫ್ಟ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ, ಕೆಲವೊಂದು ಕಡೆ ಡೌರಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಇನ್ ಕೇಸ್ ನೀವೆಲ್ಲರೂ ಗಿಫ್ಟ್ ಅಥವಾ ಡೌರಿ ಅಂತ ಏನಾದ್ರು ಕೇಳಿದ್ರೆ ಅದು ಬ್ರಾಹ್ಮಣ ವಿವಾಹ ಅಂತ ಹಾಕಿ. ಇವಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ವಿವಾಹಗಳು ನೋಡೋಣ. ಬ್ರಾಹ್ಮಣ ವಿವಾಹ ಅಂತ ಅಂದರೆ ಹುಡುಗಿಯವರಪ್ಪ ಬ್ರಾಹ್ಮಣರಿಗೆ ಅಂದರೆ ಓದಿರುವಂಥ ಬ್ರಾಹ್ಮಣನಿಗೆ ವೇದಗಳೆಲ್ಲ ಓದಾದ ನಂತರ ಅವ್ರು ಹೇಗೆ ವೇದಗಳಲ್ಲಿ ಎಷ್ಟು ನಾಲೆಡ್ಜ್ ಇದೆ ಅದ್ರ ಮೇಲೆ ಬೇಸ್ಡ್ ನೋಡಿಕೊಂಡು ಹುಡುಗಿನ ಬ್ರಾಹ್ಮಣರಿಗೆ ಕೊಟ್ಟು ಮದುವೆ ಮಾಡ್ತಿದ್ರು. ಅದನ್ನು ಬ್ರಾಹ್ಮಣ ಮ್ಯಾರೇಜ್ ಅಂತ ಕರಿತೀವಿ. ದೈವ ವಿವಾಹ ಅಂತ ಅಂದರೆ ಹೆಣ್ಮಗು ಮನೇಲಿ ಮದುವೆ ಮಾಡಲು ನೋಡ್ತಾ ಇರ್ತಾರೆ. ಇನ್ ಕೇಸ್ ಗಂಡ ಯಾರು ಸಿಕ್ಕಿಲ್ಲ ಅಂತ ಅಂದರೆ ಈ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಿರ್ತಾರಲ್ಲ ಅರ್ಚಕರು, ಅವರಿಗೆ ಹುಡುಗಿನ ಕೊಟ್ಟು ಮದುವೆ ಮಾಡ್ತಾರೆ. ಅದನ್ನು ದೈವ ವಿವಾಹ ಅಂತ ಕರೀತಾರೆ. ಮತ್ತು ಹರ್ಷ ವಿವಾಹ ಅಂತ ಅಂದರೆ ಹುಡುಗರು ಸೈಡವರು ಹಸುಗಳನ್ನ ಕೊಟ್ಬಿಟ್ಟು ಹುಡುಗಿರ ಸೈಡವ್ರಿಗೆ ಆ ಹುಡುಗಿನ ಮದುವೆ ಆಗೋದನ್ನ ಹರ್ಷ ವಿವಾಹ ಅಂತ ಕರೀತಾರೆ. ಆಮೇಲೆ ಪ್ರಜಾಪಾತ್ಯ ವಿವಾಹ ಅಂತ ಅಂದರೆ ನಾರ್ಮಲ್ ವಿವಾಹ, ಇವಾಗ ನಾವು ವಿತೌಟ್ ಡೌರಿ ಏನು ಎಕ್ಸ್ಪೆಕ್ಟ್ ಮಾಡಿದೆ ಹುಡುಗನ ಹುಡುಗಿಗೆ ಕೊಟ್ಟು ಮದುವೆ ಮಾಡೋದು. ಆಮೇಲೆ ಅಸುರ ವಿವಾಹ ಅಂತ ಅಂದರೆ ಹುಡುಗಿ ಕಡೆ ಮನೆಯವ್ರಿಗೆ ಕಾಸು ಕೊಟ್ಬಿಟ್ಟು ಹುಡುಗಿನ ಕೊಂಡ್ಕೊಳ್ಳೋದು, ಅಂದರೆ ಹುಡುಗಿನ ಪರ್ಚೇಸ್ ಮಾಡ್ಕೊಂಡು ಮದುವೆ ಆಗೋದನ್ನ ಅಸುರ ವಿವಾಹ ಅಂತ ಕರೀತಾರೆ. ಗಾಂಧರ್ವ ವಿವಾಹ ಅಂತ ಅಂದರೆ ಲವ್ ಮ್ಯಾರೇಜು ಸಿಂಪಲ್ಲಾಗಿ. ರಾಕ್ಷಸ ವಿವಾಹ ಅಂದರೆ ಆಗಿನ ಕಾಲದಲ್ಲಿ ಈಗ ರಾಜರಾಗಲಿ ಯಾರೋ ಇರ್ತಾರಲ್ಲ, ಅವರು ಸೋತ ನಂತರ ಇಲ್ಲ ಯುದ್ಧಗಳಲ್ಲಿ ಸೋತ ನಂತರ ಅವರ ಮನೇಲಿ ಮಕ್ಕಳಿರ್ತಾರಲ್ಲ ಹೆಣ್ಮಕ್ಳು, ಅವ್ರನ್ನ ಬಲವಂತವಾಗಿ ಕರ್ಕೊಂಡೋಗಿ ಮದುವೆ ಆಗೋದು, ಕಿಡ್ನ್ಯಾಪ್ ಮಾಡ್ಕೊಂಡೋಗಿ. ಆಮೇಲೆ ಪೈಶಾಚ ವಿವಾಹ ಅಂತ ಅಂದರೆ ಹಾಳು ಮಾಡಿಬಿಟ್ಟು ಮದುವೆ ಆಗೋದು, ಹಾಳು ಮಾಡಾದ ನಂತರ ಮದುವೆ ಆಗೋದನ್ನ ಪೈಶಾಚ ವಿವಾಹ ಅಂತ ಕರಿತೀವಿ. ಈಗ ಕ್ವಶನ್ ಏನು, ವಿಚ್ ಟೈಪ್ ಆಫ್ ಹಿಂದೂ ಮ್ಯಾರೇಜ್ ಇನ್ವಾಲ್ವ್ಸ್ ದ ಬ್ರೈಡ್ ಫ್ಯಾಮಿಲಿ ಗಿವಿಂಗ್ ದ ಗರ್ಲ್ ಟು ಎ ಮ್ಯಾನ್ ವಿತ್ ಡೌರಿ ಅಂತ ಅಂದರೆ ಅವಾಗ ಹೇಳಿದೆ ಬ್ರಾಹ್ಮಣ ವಿವಾಹ ಅಂತ. ಆ ಡೌರಿ ಬದಲು ಗಿಫ್ಟ್ ಅಂತ ಕೊಟ್ಟರು, ಬ್ರಾಹ್ಮಣ ಅಂತ ಹಾಕಿ. ನೆಕ್ಸ್ಟ್ ವಾಟ್ ಕ್ಯಾರೆಕ್ಟರೈಸಸ್ ಎ ಗಾಂಧರ್ವ ವಿವಾಹ. ಗಾಂಧರ್ವ ವಿವಾಹ ಅಂದರೆ ಲವ್ ಮ್ಯಾರೇಜ್. ಸೊ ನಮ್ಮ ಆನ್ಸರ್ ಮ್ಯಾರಿಂಗ್ ಬೈ ಫ್ರೀ ಮ್ಯೂಚುವಲ್ ಚಾಯ್ಸ್ ಆರ್ ಲವ್ ಮ್ಯಾರೇಜ್ ನಮ್ಮ ಆನ್ಸರ್. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಸಂಸ್ಕಾರಸ್ ಈಸ್ ಅಸೋಸಿಯೇಟೆಡ್ ವಿತ್ ದ ಫಸ್ಟ್ ಟಾರ್ಚರ್ ಆರ್ ಶೇವಿಂಗ್ ಆಫ್ ದ ಹೆಡ್ ಆಫ್ ಎ ಚೈಲ್ಡ್. ಸಂಸ್ಕಾರಸ್ ಅಂತ ಅಂದರೆ ಏನಿಲ್ಲ, ಆಚಾರ ವಿಚಾರ. ನಾವೀಗ ಆಚಾರಗಳು ಮಾಡ್ತೀವಲ್ಲ, ನಾಮಕರಣಗಳು ಮತ್ತು ಶ್ರೀಮಂತ ಈ ಥರಗಳು, ಆ ಥರದಲ್ಲಿ 16 ಇದ್ದಾವೆ ನಮ್ಮ ಜೀವನದಲ್ಲಿ ಆಗುವಂಥಗಳು. 16 ಇದ್ದಾವೆ. ಆ 16 ಏನು ಅಂತ ನಾನು ನಿಮ್ಗೆ ಇವಾಗ ಹೇಳ್ತೀನಿ. ಅದರಲ್ಲಿ ಮೊದಲನೇದು ಗರ್ಭಧಾನ, ಅಂದರೆ ಪ್ರೆಗ್ನೆನ್ಸಿ ಆಗೋದು. ಗರ್ಭಧಾನ ಆದ ನಂತರ ಪುಂಸವನ ಅಂತ ಅಂದರೆ ಈ ಗರ್ಭಿಣಿಯರು ಇರ್ತಾರಲ್ಲ ಅವ್ರಿಗೆ ಒಳ್ಳೊಳ್ಳೆ ಆಹಾರ ತಿನ್ನಿಸೋದು, ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಅದನ್ನು ಅವ್ರಿಗೆ ಚೆನ್ನಾಗಿ ನೋಡ್ಕೊಳ್ಳೋದು, ಅದನ್ನು ಪುಂಸವನ ಅಂತ ಕರಿತೀವಿ. ಅದಾದಮೇಲೆ ಸೀಮಂತೋನಯನ, ಶ್ರೀಮಂತ ಮಾಡ್ತೀವಿ, ಅದನ್ನು ಶ್ರೀಮಂತೋನಯನ ಅಂತ ಕರಿತೀವಿ. ಅದಾದಮೇಲೆ ಜಟಕರ್ಮನ ಅಂತ ಅಂದರೆ ಹುಟ್ಟಿದ ಮಗುನ ಸೆಲೆಬ್ರೇಟ್ ಮಾಡೋದನ್ನ ನಾವು ಚೈಲ್ಡ್ ಬರ್ತ್ನ ಸೆಲೆಬ್ರೇಟ್ ಮಾಡೋದನ್ನ ಜಟಕರ್ಮನ ಅಂತ ಕರಿತೀವಿ. ಅದಾದಮೇಲೆ ನಾಮಕರಣ ಗೊತ್ತಿರೋದೇ ಎಲ್ಲರಿಗೂ, ಹುಟ್ಟಿದ ಮಗುಗೆ ನಾಮಕರಣ ಮಾಡ್ತೀವಿ. ಅದಾದಮೇಲೆ ನಿಷ್ಕ್ರಮಣ ಅಂತ ಅಂದರೆ ಇವಾಗ ಹುಟ್ಟಿದ ಮಕ್ಕಳಿಗೆ ಒಂದು 2-3 ತಿಂಗಳು ಈಚೆನೇ ಕರ್ಕೊಂಡು ಹೋಗಲ್ಲ, ಗೊತ್ತಲ್ವ. ಸೊ 2-3 ತಿಂಗಳು ಆಗಿದ ತಕ್ಷಣ ಫಸ್ಟ್ ಟೈಮ್ ಅವನು ಈಚೆಗೆ ದೇವಸ್ಥಾನಕ್ಕೆ ಎಲ್ಲರೂ ಕರ್ಕೊಂಡು ಹೋಗ್ತಾರೆ, ಅದನ್ನು ನಿಷ್ಕ್ರಮಣ ಅಂತ ಕರಿತೀವಿ, ಮನೆಯಿಂದ ಈಚೆ ಬರೋದು. ಅದಾದ ನಂತರ ಅನ್ನಪ್ರಸನ್ನ ಮಾಡಿಸ್ತೀವಿ. ಅಂದರೆ ಅವಾಗಿಂದ ಅವ್ರಿಗೆ ಸಾಲಿಡ್ ಫುಡ್ ಕೊಡ್ಬೋದು, ಊಟ ಆಹಾರ ಎಲ್ಲ ಕೊಡ್ಬೋದು ಅಂತ ಅನ್ನಪ್ರಸನ್ನ ಮಾಡಿಸ್ತೀವಿ. ಅದಾದಮೇಲೆ ಚೂಡಕರಣ ಅಂತ ಅಂದರೆ ಕೂದಲು ತೆಗೆಸೋದು. ಫಸ್ಟ್ ಟೈಮ್ ಅವ್ರಿಗೆ ಕೂದಲು ತೆಗೆಸ್ತೀವಿ. ಆಮೇಲೆ ಕರ್ಣವೇದ ಅಂತ ಅಂದರೆ ಒಲೆ ಹಾಕ್ತೀವಲ್ಲ, ಕಿವಿ ಚುಚ್ಚಿಸ್ತೀವಲ್ಲ, ಅದನ್ನು ಕರ್ಣವೇದ ಅಂತ ಕರಿತೀವಿ. ಅದಾದಮೇಲೆ ವಿದ್ಯಾರಂಭ ಅಂತ ಅಂದರೆ ನಾವು ಅಕ್ಷರಾಭ್ಯಾಸ ಅಂತಲೂ ಕರೀಬೋದು. ಅಂದರೆ ಅವ್ರು ಅಕ್ಷರ ಬರೆಸ್ತೀವಲ್ಲ ಚಿಕ್ಕ ಮಕ್ಕಳಿಗೆ, ಅದನ್ನು
ವಿದ್ಯಾರಂಭ ಅಂತ ಕರಿತೀವಿ. ಅದಾದಮೇಲೆ ಉಪನಯನ ಅಂದರೆ ಸ್ಕೂಲಿಗೆ ಸೇರಿಸೋದನ್ನ ಉಪನಯನ ಅಂತ ಕರಿತೀವಿ. ಅದಾದ ನಂತರ ನಮಗೆ ವೇಡಾರಂಭ ಅಂತ ಬರುತ್ತೆ. ಅಂದರೆ ಇದು ನಮಗೆ ಗೊತ್ತಿರಲ್ಲ, ಯಾಕಂದರೆ ಇದು ಬ್ರಾಹ್ಮಣರೇ ಅಂತಲ್ಲ, ನಾರ್ಮಲಾಗಿ ಇದೆಲ್ಲರ ಕಲ್ಚರ್ ಆಗಿರುತ್ತೆ. ಹೇಳ್ಕೊಂಡು ಕೊಡುವಂಥ ಟೀಚರು ಮತ್ತು ಸ್ಟೂಡೆಂಟು ಇಬ್ಬರು ಕೂತ್ಕೊಂಡು ಯಜ್ಞ ಮಾಡೋದನ್ನ ವೇಡಾರಂಭ ಅಂತ ಕರಿತೀವಿ. ಅದಾದಮೇಲೆ ರಿಷ್ಟಿ ಸುದ್ದಿ ಅಂತ ಮಾಡ್ತೀವಿ, ಅಂದರೆ ಅದೇ ಹೆಣ್ಮಕ್ಳು ದೊಡ್ಡವರಾಗ್ತಾರಲ್ಲ ಅದು. ಅದಾದಮೇಲೆ ಸಮವರ್ತನ ಅಂದರೆ ಗ್ರ್ಯಾಜುಯೇಷನ್ ಸೆರೆಮನಿ, ಅಂದರೆ ಓದೋದನ್ನ ಮುಗಿಸೋದು. ಅದಾದ ನಂತರ ಆಮೇಲೆ ವನಪ್ರಸ್ಥ ಅಂದರೆ ರಿಟೈರ್ಡ್ ಲೈಫ್ ಅಂತ ಅಂದ್ಕೊಳ್ಳಿ. ಅದಾದಮೇಲೆ ಅವರ ಒಂದು ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಅವರ ಮಕ್ಕಳಿಗೆ ಕೊಡುವಂಥದ್ದು. ಅದಾದಮೇಲೆ ಲಾಸ್ಟಿಗೆ ಅಂತ್ಯೇಸ್ತಿ ಅಂತ ಅಂದರೆ ಸತ್ತ ನಂತರ ಆಚರಣೆಗಳು ಮಾಡ್ತೀವಲ್ಲ, ಸಂಸ್ಕಾರ, ಅದನ್ನು ಅಂತ್ಯೇಸ್ತಿ ಅಂತ ಕರಿತೀವಿ. ಇದು ನಮ್ಮ ಆ್ಯಕ್ಚುಲಿ ನೋಡ್ಕೊಂಡು ಹೋದರೆ ಇದು ನಮ್ಮ ಲೈಫಲ್ಲಿ ಇವೆಲ್ಲ ನಾವು ಮಾಡುವಂಥ ಸಂಸ್ಕಾರಗಳು, ಆಚಾರಗಳು. ಸೊ ಈ ಕ್ವಶನ್ಗೆ ಇವಾಗ ನಮಗೆ ಆನ್ಸರ್ ಏನಾಗಿರುತ್ತೆ ಅಂದರೆ ಚೂಡಕರ್ಮ ಅಂದರೆ ಕೂದಲು ತೆಗೆಸೋದು. ನೆಕ್ಸ್ಟ್, ವಿಚ್ ಡಿವಿನಿಟಿ ರೋಸ್ ಇನ್ ಪ್ರಾಮಿನೆನ್ಸ್ ಇನ್ ಲೇಟರ್ ವೇದಿಕ್ ರಿಲಿಜನ್ ಆ್ಯಂಡ್ ವಾಸ್ ಕನ್ಸಿಡರ್ಡ್ ಆಸ್ ದಿ ಪ್ಯಾಟರ್ನ್ ಗಾಡ್ ಆಫ್ ಆರ್ಯನ್ಸ್. ನಮಗೆ ಅರ್ಲಿಕ್ ವೇದಿಕಲ್ಲಿ ಇಂದ್ರ ಮತ್ತು ಅವ್ರನ್ನ ತುಂಬ ಪ್ರಮುಖ ದೇವರುಗಳಾಗಿ ಪೂಜೆ ಮಾಡ್ತಿದ್ರು. ಲೇಟರ್ ವೇದಿಕ್ ಪೀರಿಯಡ್ಗೆ ಬಂದಾಗ ನಮಗೆ ಯಾರು ವಿಷ್ಣು ಆಗಲಿ ಮತ್ತು ಬ್ರಹ್ಮ ಆಗಲಿ, ಇವ್ರಿಗೆಲ್ಲ ರುದ್ರ ಆಗಲಿ, ಬ್ರಹ್ಮ, ವಿಷ್ಣು, ಮಹೇಶ್ವರ ಇವ್ರಿಗೆ ಪ್ರಾಮುಖ್ಯತೆ ಬೆಳೀತು. ಸೊ ಪ್ಯಾಟ್ರನ್ ಗಾಡ್ ಆಫ್ ಆರ್ಯನ್ಸ್ನ ನಾವು ವಿಷ್ಣು ಅಂತ ಕರಿತೀವಿ. ಸೊ ನಮ್ಮ ಆನ್ಸರ್ ವಿಷ್ಣು ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಏನ್ಷಿಯಂಟ್ ಸ್ಕ್ರಿಪ್ಚರ್ ವಾಸ್ ದ ಫಸ್ಟ್ ಟು ಎಕ್ಸ್ಪೌಂಡ್ ದ ಡಾಕ್ಟ್ರಿನ್ ಆಫ್ ಟ್ರಾನ್ಸ್ಮೈಗ್ರೇಷನ್? ಅಂದರೆ ಪುನರ್ಜನ್ಮ ಮತ್ತು ಸಂಸ್ಕಾರ ಚಕ್ರ ಕರ್ಮಗಳ ಬಗ್ಗೆ ಯಾವುದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಅಂದರೆ ಅದು ಆನ್ಸರ್ ಬಂದು ನಮಗೆ ಬೃಹದಾರಣ್ಯಕ ಉಪನಿಷತ್ ಆಗಿರುತ್ತೆ. ಇದು ಲಾಂಗೆಸ್ಟ್ ಉಪನಿಷತ್ ಕೂಡ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಇನ್ ದಿಸ್ ಶತಪಥ ಬ್ರಾಹ್ಮಣ ವಾಟ್ ರೋಲ್ ಡಿಡ್ ದ 12 ರತೀನ್ಸ್ ಪ್ಲೇ ಇನ್ ದ ವೇದಿಕ್ ಸೊಸೈಟಿ? 12 ರತೀನ್ಸ್ ಅಂತ ಅಂದರೆ 12 ಅಫಿಷಿಯಲ್ಸ್ ಇರ್ತಾರೆ. ಅಂದರೆ ಸಂಸ್ಥಾನದಲ್ಲಿ 12 ಮುಖ್ಯ ವ್ಯಕ್ತಿಗಳಿರ್ತಾರೆ. ಅವ್ರನ್ನ ನಾವು 12 ರತೀನ್ಸ್ ಆರ್ ಶತಪಥ ಬ್ರಾಹ್ಮಣ ಅಂತ ಕರಿತೀವಿ. ಅವ್ರು ಯಾರ್ಯಾರು ಅಂತ ಅಂದರೆ ಪುರೋಹಿತ, ದ ಪ್ರೀಸ್ಟ್, ಮಹಿಷಿ, ಯುವರಾಜ, ಸುತ, ಸೇನಾನಿ, ಗ್ರಾಮಾಣಿ, ಕ್ಷತ, ಸಂಗ್ರಹಿತ್ರಿ, ಭಾಗದೂತ, ಅಕ್ಷವಾಪ, ಫಲಗಾಲ, ಗೋವಿಕರ್ತ. ಸೊ ಇವ್ರನ್ನೆಲ್ಲ ನಾವು ರತೀನ್ಸ್ ಅಂತ ಕರಿತೀವಿ. ಅವ್ರು ಏನೇನು ಅಂತಲೇ ಈ ಕಡೆ ಇದೆ. ಈ ಥರ ಕ್ವಶನ್ಸು ಬರ್ತವೆ, ನೋಡ್ಕೊಳ್ಳಿ. ಸೊ ನಮ್ಮ ಕ್ವಶನ್ಗೆ ಇದು ಆನ್ಸರ್ ಏನಾಗಿರುತ್ತೆ ಅಂದರೆ ದೇ ಸಿಂಬಲೈಸ್ಡ್ ದ 12 ಮೇನ್ ಅಫಿಷಿಯಲ್ಸ್ ಇನ್ ದ ರಾಯಲ್ ಕೋರ್ಟ್. ನಮ್ಮ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಟೈಟಲ್ಸ್ ಬಿಲಾಂಗ್ಡ್ ಆಫ್ ದಿ 12 ರತೀನ್ಸ್ ಆ್ಯಸ್ ಮೆನ್ಷನ್ ಇನ್ ದ ಶತಪಥ ಬ್ರಾಹ್ಮಣ? ವಿಚ್ ಆಫ್ ದಿ ಫಾಲೋಯಿಂಗ್ ಟೈಟಲ್ಸ್ ಬಿಲಾಂಗ್ಡ್? ಪುರೋಹಿತನೂ ಇದೆ, ಸಂಗ್ರಹಿತೆಯನ್ನು, ಅಕ್ಷವಾಪನೂ ಇದೆ, ಫಲಗಾಲನೂ ಇದೆ. ಈ ಕ್ವಶನ್ ರಾಂಗ್ ಇದೆ, ಸಾರಿ, ನಾನು ನಾಟ್ ಅಂತ ಕೊಟ್ಟು ಬೇರೆ ಆಪ್ಷನ್ ಕೊಡಬೇಕಿತ್ತು. ಈ ಕ್ವಶನ್ ರಾಂಗ್ ಇದೆ, ಯಾಕಂದರೆ ಈ 4 ಜನ ಇಲ್ಲಿರೋ ಮೇಲ್ಗಡೆ ಇರೋ ಲಿಸ್ಟಲ್ಲಿ ಇದ್ದಾರೆ ನೋಡಿ. ಪುರೋಹಿತರು ಇದ್ದಾರೆ, ಸಂಗ್ರಹಿತ್ರಿನೂ ಇದ್ದಾರೆ, ಅಕ್ಷವಾಪನೂ ಇದ್ದಾರೆ, ಫಲಗಾಲನೂ ಇದ್ದಾರೆ. ಸೊ ಈ ಕ್ವಶನ್ ರಾಂಗು, ಸಾರಿ. ನೆಕ್ಸ್ಟ್ ಕ್ವಶನು, ವಿಚ್ ಟೈಪ್ ಆಫ್ ಸ್ಯಾಕ್ರಿಫೈಸ್ ಇನ್ ದ ವೇದಿಕ್ ಟ್ರೆಡಿಷನ್ ಕುಡ್ ಬಿ ಪರ್ಫಾರ್ಮ್ಡ್ ಬೈ ದ ಹೌಸ್ ಹೋಲ್ಡರ್ ಆ್ಯಂಡ್ ಇನ್ಕ್ಲೂಡೆಡ್ ರಿಚುವಲ್ಸ್ ಸಚ್ ಆಸ್ ದಶಯಜ್ಞ ಆ್ಯಂಡ್ ಪುನರ್ಮಾಸ ಯಜ್ಞ? ಯಜ್ಞಗಳು 2 ರೀತಿ ಇತ್ತು. ಒಂದು ಲಘು ಯಜ್ಞಸ್ ಅಂತ ಇತ್ತು, ಅಂದರೆ ಯಾರಾದರೂ ಮಾಡ್ಬೋದು, ನಾರ್ಮಲಾಗಿ ಪೀಪಲ್ ಮಾಡ್ಬೋದಿತ್ತು. ಆ್ಯಂಡ್ ಮಹಾಯಜ್ಞಸ್ ಬಂದು ಕೇವಲ ರಾಜರು ಮತ್ತು ಪ್ರಮುಖ ವ್ಯಕ್ತಿಗಳು ಮಾತ್ರ ಮಾಡಬೇಕಾಗಿದ್ದಿತ್ತು. ಸೊ ನಮ್ಮ ಆನ್ಸರ್ ಇದಕ್ಕೆ ಲಘು ಯಜ್ಞಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್, ಇಲ್ಲಿ ನಾಟ್ ಆ್ಯಡ್ ಮಾಡ್ಕೊಳ್ಳಿ, ವಿಚ್ ಆಫ್ ದ ಫಾಲೋಯಿಂಗ್ ವಾಸ್ ನಾಟ್ ಎ ಗ್ರ್ಯಾಂಡ್ ಆರ್ ರಾಯಲ್ ಸ್ಯಾಕ್ರಿಫೈಸ್ ದಟ್ ಕುಡ್ ಓನ್ಲಿ ಬಿ ಅಂಡರ್ಟೇಕನ್ ಬೈ ಅರಿಸ್ಟೋಕ್ರಾಟ್ಸ್ ಆ್ಯಂಡ್ ಕಿಂಗ್ಸ್ ಇನ್ ದ ವೇದಿಕ್ ಸೊಸೈಟಿ? ಅಂದರೆ ನಾನು ಅವಾಗ ಮಹಾಯಜ್ಞಸ್ ಅಂತ ಅನ್ನಲ್ಲ, ಮಹಾಯಜ್ಞಸು 4 ಇದ್ದಾವೆ. ಯಾವುದು ಅಂದರೆ ರಾಜಸೂಯ ಯಜ್ಞ, ವಾಜಪೇಯ ಯಜ್ಞ, ಅಶ್ವಮೇಧ ಯಜ್ಞ, ಮತ್ತು ಇನ್ನೊಂದು ಬಂದು ಅಗ್ನಿಸ್ತೋಮ ಯಜ್ಞ. ಈ 4 ಬಂದು ರಾಜರು ಮಾಡ್ತಿದ್ರು. ಇದರಲ್ಲಿ ಕ್ವಶನಲ್ಲಿ ನಾಟ್ ಆ್ಯಡ್ ಮಾಡ್ಕೊಳ್ಳಿ, ಅಂದರೆ ವಿಚ್ ಆಫ್ ದಿ ಫಾಲೋಯಿಂಗ್ ವಾಸ್ ನಾಟ್ ಎ ಗ್ರ್ಯಾಂಡ್ ಆರ್ ರಾಯಲ್ ಸ್ಯಾಕ್ರಿಫೈಸು? ಆನ್ಸರ್ ಬಂದು ನಮಗೆ ದರ್ಶಯಜ್ಞ ಆಗುತ್ತೆ. ನೆಕ್ಸ್ಟ್ ಕ್ವಶನು, ಇನ್ ದ ಕಾಂಟೆಕ್ಸ್ಟ್ ಆಫ್ ದಿ ವೇದಿಕ್ ಏಜ್ ವಿಚ್ ಮೆಟಲ್ಸ್ ವರ್ ಮೆನ್ಷನ್ಡ್ ಇನ್ ದ ಋಗ್ವೇದ ಇಂಡಿಕೇಟಿಂಗ್ ಅಡ್ವಾನ್ಸ್ಮೆಂಟ್ಸ್ ಇನ್ ಮೆಟರ್ಜಿಕಲ್ ನಾಲೆಡ್ಜ್? ಸೊ ನಮ್ಮ ಆನ್ಸರ್ ಬಂದು ಟಿನ್ ಆ್ಯಂಡ್ ಐರನ್ ಆಗಿರುತ್ತೆ. ಟಿನ್ ಆ್ಯಂಡ್ ಐರನ್ನು ಪ್ರಾಮುಖ್ಯವಾಗಿ ಈ ಒಂದು ವೇದಿಕ್ ಏಜಲ್ಲಿ ಬಳಸ್ತಾಯಿದ್ರು. ಬಟ್ ಅಯಾಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಯಾಸ್ ಅಂದರೆ ಐರನ್ ಅಥವಾ ಕಾಪರ್ ಅಂತ ನಮಗೆ ಗೊತ್ತಿಲ್ಲ, ಬಟ್ ವೇದಸಲ್ಲಿ ಅಯಾಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ವಾಟ್ ಆರ್ಕಿಯಾಲಜಿಕಲ್ ಕಲ್ಚರ್ ಈಸ್ ಅಸೋಸಿಯೇಟೆಡ್ ವಿತ್ ದ
period of the Vedic age and is characterized by pottery known as painted graveware. ಇದು ಲೇಟರ್ ವೇದಿಕ್ ವೇಜಲ್ಲಿ ಪೇಂಟೆಡ್ ಗ್ರೇವೇರ್ ಪಾಟ್ರಿಗೆ ಅವರು ಡೆವಲಪ್ ಆದರು. ಅಂದರೆ ಇದು ನಾವು ಮಾತಾಡ್ತಿರೋದು 1000 600 BC-ವರೆಗೂ. ಸೊ ಈ ಒಂದು ಕಾಲದಲ್ಲಿ ಪಾಟ್ರಿಯ ಸ್ಟೈಲ್ ಬಂದು ಪೇಂಟೆಡ್ ಗ್ರೇವೇರ್ ಆಗಿರುತ್ತೆ. ಅರ್ಲಿ ಸ್ಟೇಜಲ್ಲಿ ಆರ್ಚೆ ಕಲರ್ಡ್ ಪಾಟ್ರಿ ಇರುತ್ತೆ. ಸೊ ಈ ಒಂದು ಕ್ವಶನ್ಸ್ ಎಲ್ಲ ನಾನು ಲೂಸ್ ಆ್ಯಂಡ್ ಬುಕ್ಸಿಂದ ಇದು ಮಾಡಿರೋದು. ನೀವು ಇನ್ ಕೇಸ್ ಯಾರ ಹತ್ರ ಲೂಸ್ ಆ್ಯಂಡ್ ಬುಕ್ ಇದ್ದರೆ ನೀವು ನೋಡ್ಕೊಬೋದು. ಅದು ಮುಂದೆ ಹಿಡ್ಕೊಂಡು ನೋಡಿದ್ರೆ ನಿಮ್ಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗಿಬಿಡುತ್ತೆ. ನಾನು ಅದರಲ್ಲಿ ಏನೇನು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೋ ಅದ್ರ ಪ್ರಕಾರನೇ ಕ್ವಶನ್ಸ್ ಮಾಡ್ಕೊಂಬಂದಿದ್ದೀನಿ. ಈಚ್ ಪ್ಯಾರಾಗ್ರಾಫಲ್ಲಿ ಒಂದೊಂದು ಕ್ವಶನ್ 2 ಕ್ವಶನ್ ಮಾಡ್ಕೊಂಬಂದಿದ್ದೀನಿ. ಸೊ ನಾನು ಕ್ಲೀನಾಗಿ ನಿಮಗೆ ಎಕನಾಮಿ ಸೊಸೈಟಿ ಎಲ್ಲ ಕ್ಲೀನಾಗಿ ಹೇಳಿದ್ದೀನಿ. ನಿಮಗೆ ಲೂಸ್ ಆ್ಯಂಡ್ ಬುಕ್ ಇದೆ, ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಇಲ್ಲ ಅನ್ನೋರು ಪರವಾಗಿಲ್ಲ, ಪಾಯಿಂಟ್ಸ್ ಬರ್ಕೊಳ್ಳಿ. ಈ ಕ್ವಶನ್ಸು ಟೆಲಿಗ್ರಾಮ್ ಚಾನಲಲ್ಲಿದೆ, ನೋಡ್ಕೊಳ್ಳಿ. ಇಲ್ಲಿವರೆಗೂ ಯಾರು ವೀಡಿಯೋ ನೋಡಿದರೆ ನಿಮಗೆ ನನ್ನ ಕೃತಜ್ಞತೆಗಳು. ಯಾಕಂದರೆ ನಿಮ್ಮಂಥವ್ರಿಂದನೇ ನನಗೊಂದು ಸ್ವಲ್ಪ ಮೋಟಿವೇಟ್ ಆಗುತ್ತೆ ಇನ್ನೂ ವೀಡಿಯೋಸ್ ಮಾಡಬೇಕಂತ. ನನ್ನ ಆಬ್ಜೆಕ್ಟಿವ್ ಪರ್ಪಸ್ ಏನಂತ ಮುಂಚೆನೇ ಹೇಳಿದ್ದೆ. ಆಬ್ಜೆಕ್ಟಿವ್ ಏನಂದರೆ ಯಾರಿಗೆ ಕೋಚಿಂಗಿಗೆ ಸೇರೋಕ್ಕಾಗದೆ ಇರ್ತಾರೋ ಅಂಥವ್ರಿಗೆ, ಅಥವಾ ಊರಲ್ಲಿ ಇರೋರಿಗೆ ಯಾರಾದರೂ ಓದ್ಕೊಬೇಕು ಅಂಥವ್ರಿಗೆ ಈ ವಿಡಿಯೋಸ್ ತುಂಬ ಹೆಲ್ಪ್ ಆಗುತ್ತೆ ಅಂತ ಒಂದು ಉದ್ದೇಶಕ್ಕೋಸ್ಕರ ಮಾಡ್ತಿರೋದು. ಆ್ಯಂಡ್ ಅದೊಂದೇ ಅಂತ ಅಲ್ಲ, ಫ್ಯೂಚರಲ್ಲಿ ಬರೋ ಎಷ್ಟೊಂದು ಮಕ್ಕಳಿಗೆ ಈ ಥರ ಸಿಚುವೇಶನ್ಸ್ ಇರುತ್ತೆ. ಸೊ ಅವ್ರಿಗೆ ಕೂಡ ಹೆಲ್ಪ್ ಆಗಲಿ ಅಂತ ಕ್ಲೀನಾಗಿ ಪ್ರತಿಯೊಂದು ಆದಷ್ಟು ತುಂಬ ಡೀಪಾಗಿ ಹೇಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಅಥವಾ ಯಾರಾದರೂ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರಾದರೂ ಪ್ರಿಪೇರ್ ಆಗ್ತಿದ್ರೆ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ಅದು ನಿಮ್ಮ ಇಷ್ಟ. ನಿಮ್ಗೆ ಇಷ್ಟ ಆದರೆ ಮಾಡಿ, ಇಲ್ಲಾಂದರೆ ಬಿಡಿ. ನನ್ನ ಆಬ್ಜೆಕ್ಟಿವ್ ಅದಲ್ವೇ ಅಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಎಕ್ಸಾಮ್ ಪಾಸ್ ಆದರೆ ನಂಗೆ ಅದೇ ದೊಡ್ಡ ಅಚೀವ್ಮೆಂಟು. ಇನ್ನು ಅದಕ್ಕಿಂತ ದೊಡ್ಡ ಇನ್ನೇನು ಸಿಗೋಲ್ಲ. ಸೊ ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ತೇಜ. ಬಾಯ್.